ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಆಲೋಚನೆಗಳ ಮಾಸ್ಟರ್ ಆಗಿರಿ, ನೀವು ಏನು ಯೋಜಿಸುತ್ತೀರಿ ಎಂದು ಜಾಗರೂಕರಾಗಿರಿ. ನಮ್ಮ ಆಲೋಚನೆಯ ಮಹತ್ವವನ್ನು ನಮಗೆ ಕಲಿಸುವ ಬಗ್ಗೆ ದೇವರ ವಾಕ್ಯವು ತುಂಬ ಉದ್ದೇಶಪೂರ್ವಕವಾಗಿದೆ ಎಂದು ನಿಮಗೆ ತಿಳಿದಿದೆ. ನಮ್ಮ ಆಲೋಚನೆಯ ಮೇಲೆ ನಾವು ನಿಯಂತ್ರಣದಲ್ಲಿ ಇಲ್ಲ ಎಂದು ನಾವು ಭಾವಿಸುತ್ತೇವೆ. ಆತಂಕ, ಹತಾಶೆ, ಚಿಂತೆ, ಕೋಪ ಈ ವಿಷಯಗಳಲ್ಲಿ ನಾವು ದಿನವಿಡೀ ಯೋಜಿಸುವುದನ್ನು ಕಂಡುಕೊಳ್ಳುತ್ತೇವೆ. ಕೆಲವು ಯೋಚನೆಗಳು ಇದ್ದಕ್ಕಿದ್ದಂತೆ ಬರುತ್ತವೆ. ಅದು ಎಲ್ಲಿಂದ ಬರುತ್ತವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ಆಲೋಚನೆಗಳು ನಮ್ಮನ್ನು ತುಂಬ ಟ್ರಬಲ್ ಮಾಡುತ್ತದೆ. ಆದರೆ ನಾವು ಯೋಜಿಸುವುದನ್ನು ನಾವು ಕಂಟ್ರೋಲ್ ಮಾಡಬೇಕು. ನಮ್ಮ ಒಂದೊಂದು ಆಲೋಚನೆಗಳು ನಮಗೆ ಶಾಪ ಅಲ್ಲಾಂದರೆ ಆಶೀರ್ವಾದ ತರಬಹುದು. ಅದು ನನ್ನ ವಾಕ್ಯ ಅಲ್ಲ, ಬೈಬಲ್ ಹೇಳುತ್ತದೆ. ಯೆಶಾಯ 55:7 ಬರೆದಿದೆ, ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನ ಕರುಣೆ ಕಾಣಿಸುವನು. ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ದುರಾಲೋಚನೆಗಳು ನಮ್ಮ ಒಳಗಡೆ ನಾವು ಏನು ಯೋಜಿಸುತ್ತೇವೆ ಎಂದು ನಮಗೆ ತಿಳಿಯುತ್ತದೆ. ಬೇರೆಯವರಿಗೆ ಕಾಣುವುದಿಲ್ಲ, ನಮಗೆ ತಿಳಿಯುತ್ತದೆ ಅಲ್ಲವೇ? ನಿಮಗೆ ಹೇಳಕ್ಕಾಗತ್ತಾ ನಾನೇನು ಯೋಚಿಸುತ್ತಾ ಇದೆ ಎಂದು ನನಗೇ ಗೊತ್ತಿಲ್ಲ? ಇಲ್ಲ. ನೀವು ಗಮನಿಸಿದರೆ ನಿಮಗೆ ಅರ್ಥವಾಗುತ್ತದೆ. ನಾವು ದೇವರ ಮಕ್ಕಳಾಗಿ ಬಂದು ನಮ್ಮ ನಡತೆ ಸರಿಯಾಗಬೇಕು. ನಮಗೆ ಕರ್ತವ್ಯ ಇದೆ, ನಾವು ಅದು ಮಾಡುವುದಿಲ್ಲ. ನಮ್ಮ ಕಾರ್ಯಗಳು, ವಾಟ್ ವಿ ಆರ್ ಡೂಯಿಂಗ್, ಗಾಡ್ ಈಸ್ ವಾಚಿಂಗ್. ಅದೇ ಥರ ನಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಎಂದು ದೇವರು ನೋಡ್ತಾ ಇದ್ದಾರೆ. ಅದರ ಪ್ರಕಾರ ದೇವರು ನಮಗೆ ಪ್ರತಿಫಲ ತರುತ್ತಾನೆ. ವಾಕ್ಯ ನಾನು ಓದ್ತೀನಿ. ತಪ್ಪು ದಾರಿ ಮತ್ತು ಪಾಪದ ಆಭಾಸಗಳನ್ನು ತ್ಯಜಿಸುವ ಅಗತ್ಯವನ್ನು ನಾವು ತಿಳಿದಿರಬಹುದು. ಆದರೆ ನಮ್ಮ ತಪ್ಪು ಮತ್ತು ಪಾಪದ ಆಲೋಚನೆಗಳನ್ನು ನಾವು ತ್ಯಜಿಸಬೇಕು ಎಂದು ನಿಮಗೆ ತಿಳಿದಿದೆ. ತಪ್ಪು ಮಾರ್ಗ ನಾವು ತ್ಯಜಿಸಬೇಕು. ತಪ್ಪಾಗಿ ನಾವು ನಡೆಯಬಾರದು. ನಮಗೂ ತಿಳಿದಿದೆ, ಬೇರೆಯವರಿಗೂ ನಾವು ಹೇಳ್ಕೊಡ್ತೇವೆ. ಆದರೆ ತಪ್ಪಾಗಿ ಯೋಚಿಸಬಾರದು, ನಕಾರಾತ್ಮಕವಾಗಿ ಯೋಚಿಸಬಾರದು, ಪಾಪಪೂರ್ಣವಾಗಿ ಯೋಚಿಸಬಾರದು ಅಂತ ನಮಗೂ ತಿಳಿದಿರಬೇಕು ಮತ್ತು ಬೇರೆಯವರಿಗೂ ನಾವು ಹೇಳ್ಕೊಡಬೇಕು. ನಮ್ಮ ಕ್ರಿಶ್ಚಿಯನ್ ಜೀವನಕ್ಕೆ ನಮ್ಮ ಆಲೋಚನೆಯ ಜೀವನವನ್ನು ಅತ್ಯಂತ ಮಹತ್ವವಾಗಿದೆ ಎಂದು ಬೈಬಲ್ ಹೇಳುತ್ತದೆ. ಜ್ಞಾನೋಕ್ತಿಗಳು 4:23 ಹೇಳುತ್ತದೆ, ನಾವು ಏನು ಯೋಚಿಸುತ್ತೇವೆಯೋ ಅದು ನಾವು. ವಾಟ್ ವಿ ಥಿಂಕ್ ದಟ್ ಇಸ್ ವಿ. ವಾಟ್ ಯು ಆರ್ ಥಿಂಕಿಂಗ್ ಇನ್ಸೈಡ್ ಯಾರಿಗೂ ನೋಡೋಕ್ಕಾಗಲ್ಲ. ನಾನು ಒಳ್ಳೆಯವಳು, ನಾನು ಒಳ್ಳೆಯವನು, ಮತ್ತೆ ನಾನು ತುಂಬ ಪ್ರಾರ್ಥಿಸುತ್ತಾ ಇದ್ದೀನಿ, ಆದರೂ ದೇವರೇನು ಕೊಡುತ್ತಾ ಇಲ್ಲ ಅಂದರೆ ಎಲ್ಲರೂ ಟೆಸ್ಟ್ ಮಣಿ. ನಾವು ಒಳ್ಳೆಯವರು, ತುಂಬ ಪ್ರಾರ್ಥಿಸುತ್ತಾ ಇದ್ದರೆ ದೇವರು ಕೊಡುವುದಿಲ್ಲ. ದೇವರೇನ ದುಷ್ಟನು ಅಲ್ಲ. ನಾವು ಅದು ಅರ್ಥ ಮಾಡಿಕೋಬೇಕು. ಇಲ್ಲಿ ಬರೆದಿದೆ ಮತ್ತಾಯ 15:18-19, ಬಾಯೊಳಗಡೆಯಿಂದ ಹೊರಡುವವುಗಳು ಮನಸ್ಸೊಳಗಿಂದ ಬರ್ತವೆ, ಇವೆಯು ಮನುಷ್ಯನನ್ನು ಹೊಳೆ ಮಾಡುವವು. ಏಕೆಂದರೆ ಹೃದಯದೊಳಗಿಂದ ಕೆಟ್ಟ ಆಲೋಚನೆಗಳು, ಕೊಳೆಗಳು, ಆಧಾರಗಳು, ಜಾರತ್ವಗಳು, ಕಳ್ಳತನಗಳು, ಸುಳ್ಳು ಸಾಕ್ಷಿ, ದೇವದೂಷಣಗಳು ಹೊರಗೆ ಬರ್ತವೆ. ಇವುಗಳನ್ನು ಮನುಷ್ಯನನ್ನು ಹೊಳೆ ಮಾಡುತ್ತವೆ. ನಮ್ಮ ಬಾಯಿ ಏನು ಮಾತಾಡುತ್ತದೆ, ಎಲ್ಲಿಂದ ಬರ್ತದೆ? ಅದು ನಮ್ಮ ಹೃದಯದಿಂದ. ಎಲ್ಲ ಚೆನ್ನಾಗಿ ನಡೀತಾ ಇದ್ದರೆ ನಾವೆಲ್ಲ ಚೆನ್ನಾಗೇ ಮಾತಾಡ್ತೇವೆ. ಆದರೆ ಏನಾದರೂ ಕೆಟ್ಟದಾಗಿದ್ದರೆ ನಾವು ನೋಡಬೇಕು ನಮ್ಮ ಮಾತು ಹೆಂಗೆ ಹೋಗ್ತದೆ ಅಂತ, ಅಲ್ಲವೇ? ಅದು ಎಲ್ಲಿಂದ ಬರ್ತದೆ? ಆ ಮಾತು ಎಲ್ಲಿಂದ ಬರ್ತದೆ? ಎಲ್ಲಿಂದೋ ಬರ್ತದಾ? ಇಲ್ಲ, ನಮ್ಮ ಹೃದಯದಿಂದ ಬರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆ ಹೃದಯದಿಂದ ಅದು ಬರ್ತಾ ಇದ್ದರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅದೇ ಥರ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಇದೆ ಅಂತ ಅರ್ಥ. ನಮ್ಗೆ ಇಂದು ಬರ್ತಾ ಬರ್ತಾ ಅರ್ಥವಾಗುತ್ತದೆ. ನಮ್ಮ ಮನಸ್ಸನ್ನು ನವೀಕರಿಸುವುದು. ಮತ್ತೆ ಇನ್ನೊಂದು ವಾಕ್ಯ ರೋಮಪುರದವರಿಗೆ 12:2 ನಾವು ಓದುತ್ತೇವೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗ ನಾವು ಹಳೆಯ ಮನಸ್ಸನ್ನು ಇಟ್ಕೊಂಡು ನಮಗೆ ಈ ಕ್ರಿಶ್ಚಿಯನ್ ಜೀವನ ಮಾಡೋಕ್ಕಾಗಲ್ಲ. ನೂತನ ಮನಸ್ಸಿನವರಾಗಿರಬೇಕು. ಹೇಗೆ ನಾವು ನವೀಕರಿಸೋದು ನಮ್ಮ ಮನಸ್ಸು? ಬೈಬಲ್ ಓದಬೇಕು,
ಅದರ ಪ್ರಕಾರ ನಾವು ಯೋಜಿಸಬೇಕು. ಅದು ನಮಗೆ ತುಂಬ ಮುಖ್ಯ. ಬರೀ ಬೈಬಲ್ ಓದಿ ಏನೋ ಒಂದು ಹೆಕ್ನಾಲಜಿ ಆಗುವುದಲ್ಲ. ನಾವು ಇದಕ್ಕೆ ಬೈಬಲ್ ಓದುವುದು, ಅದೇ ಥರ ನಾವು ನಡೆಯೋದಕ್ಕೆ. ಅದೇ ಥರ ನಾವು ನಡೆಯಬೇಕಂದ್ರೆ ಅದೇ ಥರ ನಾವು ಯೋಜಿಸಬೇಕು, ನಮ್ಮ ಮನಸ್ಸೊಳಗಡೆ ಇರಬೇಕು. ಏಕೆಂದರೆ ಈ ಲೋಕದಲ್ಲಿ ಹುಟ್ಟಿರುವ ಎಲ್ಲರಿಗೂ ಏನಿದೆ, ಒಳ್ಳೆಯ ಯೋಚನೆಗಳಿದೆವಾ? ಇಲ್ಲ, ಕೆಟ್ಟ ಯೋಚನೆಗಳೇ. ನಾವು ಅದು ಒಪ್ಪಿಕೋಬೇಕು. ನಾವು ಅದು ಒಪ್ಪಿ ನಾವು ನವೀಕರಿಸುವುದಕ್ಕೆ ನಾವು ತಯಾರಾಗಲಿಲ್ಲದಿದ್ದರೆ ದೇವರ ಮಕ್ಕಳೇ, ನಾವು ಕ್ರಿಶ್ಚಿಯನ್ ಜೀವನ ಅಲ್ಲ ನಾವು ಮಾಡುವುದು. ಬರೀ ಚರ್ಚ್ ಹೋಗಿ ಬರ್ತಾ ಇರಬಹುದು. ಚರ್ಚ್ ಹೋಗಿ ಬಂದರೆ ನಾವು ಕ್ರಿಶ್ಚಿಯನ್ಸ ಅಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅದಕ್ಕಾಗಿ ನಾವು ಜೀವನವನ್ನು ಪಡೆಯಲು ದೇವರ ವಾಕ್ಯವನ್ನು ಅಭ್ಯಾಸ ಮಾಡುತ್ತಲೇ ಇರಬೇಕು. ದೇವರ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡುತ್ತಲೇ ಇರಬೇಕು. ಯಾಕೋಬನು 1:25. ಮತ್ತು ನಿಮ್ಮ ಚಿಂತನೆಯ ಮಾದರಿಯನ್ನು ದೈವಿಕ ಮೌಲ್ಯ ವ್ಯವಸ್ಥೆಯ ನಿಯಂತ್ರಣಕ್ಕೆ ತರಬೇಕು. ನಿಮ್ಮ ಚಿಂತನೆಯ ಮಾದರಿಯನ್ನು ದೈವಿಕ ಮೌಲ್ಯ ವ್ಯವಸ್ಥೆಗೆ ತರಬೇಕು ಅಂದರೆ, ಉದಾಹರಣೆಗೆ, ಜಗತ್ತಿನಲ್ಲಿ ಶ್ರೇಷ್ಠನಾಗಿರಲು ಜಗತ್ತು ಹೇಳುತ್ತದೆ ನೀವು ನಿಮ್ಮ ಸ್ವಂತ ಉತ್ತಮವಾದದನ್ನು ಯೋಜಿಸಿ ಕೆಲಸ ಮಾಡಬೇಕು. ಈ ಲೋಕ ಏನು? ನಾನೇ 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 ನಾವು ಹಾಡು ಹೇಳ್ತೇವೆ. ಈ ಲೋಕದಲ್ಲಿ ನಾನೇ ನಾನೇ ನಾನೇ. ಆದರೆ ವಾಕ್ಯ ಏನು ಹೇಳುತ್ತದೆ? ನಾವು ಇನ್ನೊಬ್ಬರನ್ನ ಕಾಳಜಿ ವಹಿಸಬೇಕು. ವಿ ಆರ್ ಕಾಲ್ಡ್ ಟು ಸರ್ವ್ ಅದರ್ಸ್, ಅಲ್ಲವೇ? ವಾಕ್ಯ ಹೇಳುತ್ತದೆ ಮತ್ತಾಯ 23:11, ನಾವು ಶ್ರೇಷ್ಠನಾಗಿರಲು ನಾವು ನಿಸ್ವಾರ್ಥರಾಗಿ ಇತರರ ಸೇವೆ ಮಾಡಬೇಕು. ಯಾರು ಮಾಡಬೇಕು? ಎಲ್ಲರೂ. ಬರೀ ಪಾಸ್ಟರ್ಸ್ ಮಾತ್ರ ಅಲ್ಲ. ನೀವು ಜ್ಞಾನಸ್ನಾನ ತಕ್ಕೊಂಡು ನೀವು ಚರ್ಚಲ್ಲಿ ಬರುವವರಾಗಿದ್ದರೆ, ನೀವು ಜ್ಞಾನಸ್ನಾನ ತಕ್ಕೊಂಡು ದೇವರ ಮಕ್ಕಳಾಗಿದ್ದರೆ, ದೇವರ ಮಕ್ಕಳೇ ನೀವು ಅರ್ಥ ಮಾಡ್ಕೋಬೇಕು, ನೀವು ದೇವರ ಸೇವೆ ಮಾಡಲೇಬೇಕು. ಚರ್ಚಲ್ಲಿ ಬಂದು ದೇವರೇ ನನ್ನ ಸೇವೆ ಮಾಡು ಅಂತ ಹೇಳೋದಕ್ಕಲ್ಲ ನಾವು ಚರ್ಚಲ್ಲಿ ಬರುವುದು. ನೀವು ಹಳೆ ಯೋಚನೆಗಳು ನೀವು ನವೀಕರಿಸಲಿಲ್ಲ, ಏಕೆಂದರೆ ನೀವು ಬೈಬಲ್ ಓದಿಲಿಲ್ಲ. ಓದಿದ್ದರೆ ನಮಗದು ಗೊತ್ತಾಗುತ್ತೆ. ಓದುವುದು ಏನು ಸುಮ್ಮನೆ ಒಂದು ಹೆಕ್ನಾಲಜಿಗಲ್ಲ, ನಮ್ಮ ಜೀವನ ಬದಲಾವಣೆಗೆ. ಇನ್ನೊಂದು, ಬೈಬಲ್ ಹೇಳುತ್ತದೆ ದೇವರು ನಮ್ಮ ವೈದ್ಯ. ನಾವು ಬದಲಾಗಿದರೆ, ದೇವರ ದಾರಿಯಲ್ಲಿ ನಡೆದರೆ ಉತ್ತಮ ಆರೋಗ್ಯವನ್ನು ನಾವು ಹೊಂದುತ್ತೇವೆ. ಡೌಟ್ ಇದೆಯಾ? ಜೀಸಸ್ ಸೇಸ್, ಐ ಆಮ್ ದ ಹೀಲರ್, ಐ ಆಮ್ ದ ಹೀಲರ್. ನಾನೇ ವಾಸಿ ಮಾಡುವವನು, ಐ ಆಮ್ ಯುವರ್ ಡಾಕ್ಟರ್. ಆದರೆ ನೀವು ವಿಶ್ವಾಸಿಯಾಗಿ ಆ ಹೀಲಿಂಗಿಗೋಸ್ಕರ ನೀವು ಕಾಯ್ತಾ ಇದ್ದರೆ, ಈ ಲೋಕದಲ್ಲಿ ಇರುವವರು ಏನು ನೀವು ಮೂರ್ಖರೆಂದು ಹೇಳ್ತೀರಿ, ಅಲ್ಲವೇ? ಆದರೆ ನಿಮಗೇ ಗೊತ್ತು, ಇಲ್ಲ ದೇವರು ವಾಸಿ ಮಾಡುತ್ತಾರೆ ಅಂತ. ಆದರೆ ನಿಮ್ಮ ರೋಗಗಳು ವಾಸಿ ಮಾಡಲಿಲ್ಲದಿದ್ದರೆ ನೀವು ಅರ್ಥ ಮಾಡ್ಕೋಬೇಕು, ನೀವು ಬೇರೆಯವರ ಮುಂದೆ ಟೆಸ್ಟಿಮನಿ ಆಗಿರಬೇಕು. ಬರೀ ದೇವರು ಮಾಡ್ತಾರೆ ಎಂದು ಹೇಳಿದರೆ ಅಲ್ಲ, ನೀವು ತೋರಿಸ್ಕೊಡ್ಬೇಕು, ಹೌದು ಇದು ನನಗೆ ದೇವರು ಮಾಡಿದ್ದಾರೆ ಈ ವಾಕ್ಯ ಹೇಳುವ ಪ್ರಕಾರ. ಆದರೆ ಜನ ನಂಬುತ್ತಾರೆ. ಇದೇ ನಮ್ಮ ಸರ್ವೀಸು. ಬರೀ ಹೋಗಿ 4 ಜನರಿಗೆ ಸುವಿಶೇಷ ಹೇಳುವುದಲ್ಲ, ಅದು ಮಾತ್ರ ಅಲ್ಲ ನಮ್ಮ ಸರ್ವೀಸು, ನಮ್ಮ ಸೇವೆ. ನಾವು ಇದರ ಪ್ರಕಾರ ಜೀವನ ಮಾಡಿದರೆ ನಮ್ಮ ಜೀವನ ಬದಲಾಗುತ್ತದೆ. ಆ ಬದಲಾಗಿರುವ ಜೀವನದಿಂದ ನಾವು ದೇವರ ಸೇವೆ ಮಾಡಬೇಕು. ಸೊ ನಮಗೂ ಗೊತ್ತಾಗುತ್ತದೆ ಜೀಸಸ್ ಇಸ್ ಅವರ್ ಹೀಲರ್. ಆದರೆ ಈ ಲೋಕಕ್ಕೆ ಅದು ಮೂರ್ಖತನ. ನಿಮ್ಮ ಆಲೋಚನೆಗಳು ನಿಮ್ಮನ್ನು ಆಶೀರ್ವದಿಸುವ ಅಥವಾ ಶಪಿಸುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿವೆ. ಜ್ಞಾನೋಕ್ತಿಗಳು 4:23 ಹೇಳುತ್ತದೆ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ಫ್ರಮ್ ವೇರ್ ಲೈಫ್ ಕಮ್ಸ್, ಫ್ರಮ್ ಯುವರ್ ಹಾರ್ಟ್. ನಿಮ್ಮ ಹೃದಯದಿಂದ, ನಮ್ಮ ಹೃದಯದಿಂದ. ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳುತ್ತೀನಿ, ನಮಗೆ 2 ಹೃದಯ ಇದೆ, ಫಿಸಿಕಲ್ ಹಾರ್ಟ್ ಆ್ಯಂಡ್ ಸ್ಪಿರಿಚುವಲ್ ಹಾರ್ಟ್. ಒಳ್ಳೆ ಆರೋಗ್ಯ ಬೇಕಂದ್ರೆ ನಮ್ಮ ಫಿಸಿಕಲ್ ಹಾರ್ಟ್ ಚೆನ್ನಾಗಿರಬೇಕು. ಮತ್ತೆ ನಮಗೆ ಸಂತೋಷ, ಸಮಾಧಾನ, ಸಂತೃಪ್ತಿ ಬೇಕಂದರೆ ನಮಗೆ ಸ್ಪಿರಿಚುವಲ್ ಹಾರ್ಟ್ ಒಳ್ಳೆಯದಾಗಿರಬೇಕು. ಹೇಗೆ ಸ್ಪಿರಿಚುವಲ್ ಹಾರ್ಟ್ ಒಳ್ಳೆಯದಾಗಿರೋದು? ನಮ್ಮ ಹೃದಯ ಬದಲಾವಣೆ ಆದಾಗ, ಆ ದುಷ್ಟತನ ಎಲ್ಲ ನಾವು ಬಿಟ್ಟು ನಾವು ದೇವರ ಥರ ಯೋಚನೆ ಮಾಡಿದರೆ, ಬೈಬಲ್ ಪ್ರಕಾರ ಯೋಚನೆ ಮಾಡಿದರೆ ನಮ್ಮ ಸ್ಪಿರಿಚುವಲ್ ಹಾರ್ಟು ಒಳ್ಳೆಯದು ಆಗೋಕ್ಕೆ ಶುರುವಾಗುತ್ತದೆ.
ರೋಮಪುರದವರಿಗೆ 8:6 ಹೇಳುತ್ತದೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಶಾಂತಿಯೂ ಆಗಿದೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಯಾವಾಗ ನಾವು ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು, ಅದಕ್ಕೇನು ಸಪ್ರೇಟ್ ಟೈಮ್ ಇದೆಯಾ? ನಮಗೂ ಒಂದೇ ಬಾರಿ ಒಂದೇ ಯೋಚಿಸಬಹುದು, ಚಿಂತಿಸಬಹುದು. ನಾವು ಯಾವಾಗಲೂ ಚಿಂತಿಸಲು 1 ಮಿನಿಟ್ ತಗೊಳ್ಳಿ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ? ಜಸ್ಟ್ ಥಿಂಕ್. ಯಾವಾಗಲೂ ನಿಮ್ಮ ವರೀಸು, ನಿಮ್ಮ ಪ್ರಾಬ್ಲಮ್ಸ್, ನಕಾರಾತ್ಮಕತೆ, ಏನು ಚೆನ್ನಾಗಿ ನಡೆಯುವುದಿಲ್ಲ, ಇದು ಮಾತ್ರ ಅಲ್ಲ ನಾವು ಯೋಚಿಸೋದು. ದೇವರ ವಾಕ್ಯ ಎಲ್ಲ ಹೆಡ್ ನಾಲೆಜ್ ಆಗಿ ನಮ್ಮ ಬ್ರೈನಲ್ಲಿ ಇರಬಹುದು, ಆದರೆ ಅದು ನಾವು ಯೋಚಿಸುವುದಿಲ್ಲ ಏನು? ಶರೀರ ಭಾವದವುಗಳ ಮೇಲೆ. ಅದಕ್ಕೆ ನಮಗೆ ಶಾಂತಿ ಇಲ್ಲ. ಶಾಂತಿ ಇದೆಯಾ? ಮನಃಶಾಂತಿ ಬೇಕಂದರೆ ಪವಿತ್ರಾತ್ಮನ ಯೋಚನೆ ನಮಗೆ ಇರಬೇಕು. ಇಲ್ಲದಿದ್ದರೆ ನಮಗೆ ಶಾಂತಿ ಸಿಗುವುದಿಲ್ಲ. ನಮ್ಮ ಮನಸ್ಸು ಒಂದು ವಿಷಯದ ಮೇಲೆ ಮಾತ್ರ ಹೊಂದಿಸಬಹುದು, ಅದು ಈ ಲೋಕದ ವಿಷಯಗಳ ಮೇಲೆ ಅಥವಾ ಆತ್ಮದ ವಿಷಯಗಳ ಮೇಲೆ. ನೀವೇ ನೋಡಿ, ನೀವು ಏನು ಯೋಚಿಸ್ತಾ ಇದ್ದೀರಾ? 24 ಗಂಟೆಗಳು ನಮಗೆಲ್ಲರಿಗೂ ಇದೆ. ಏನು ಯೋಚಿಸುತ್ತಾ ಇದ್ದೀರಾ? ಬರೀ ಪ್ರಾರ್ಥನೆ ಮಾಡುವಾಗ, ಅಲ್ಲಾಂದ್ರೆ ಸಂಡೇ ಆಯಿತು, ಸಂಡೇ ಬರುವಾಗ ಮಾತ್ರ ನೀವೇನಾದರೂ ದೇವರ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಅಲ್ಲಾದರೆ ವಚನ ಪ್ರಕಾರ ನೀವು ಯೋಚಿಸುತ್ತಾ ಇದ್ದೀರಾ? ಹಾಗೇನಾ ನಿಮ್ಮ ಜೀವನ? ನೀವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಯಾವ ಜೀವನ ಮಾಡುವುದಕ್ಕೆ ಕರೆದಿದ್ದಾರೆ ಮತ್ತು ನಾವು ಏನು ಜೀವನ ಮಾಡ್ತಾ ಇದ್ದೀವಿ ಅಂತ. ಹಲ್ಲೆಲೂಯಾ. ನಮ್ಮೊಳಗೆ ಏನಾಗುತ್ತದೆ ಎಂಬುದು ಹೆಚ್ಚು ಮುಖ್ಯವಾಗಿದೆ ದೇವರ ಮಕ್ಕಳೇ. ಯೆರೆಮೀಯ 17:9 ಮಾನವ ಹೃದಯ ನೈಸರ್ಗಿಕ ಸ್ಥಿತಿಯನ್ನು ವಿವರಿಸಲಾಗಿದೆ. ನಾವೇ ನಂಬಿಲ್ಲ. ಈ ವಾಕ್ಯ ಹೇಳುತ್ತದೆ, ನಮ್ಮ ಮನಸ್ಸು ನಿರಂತರವಾಗಿ ದುಷ್ಟ, ವಿಶ್ವಾಸಘಾತುಕ ಮತ್ತು ಮೋಸದಿಂದ ತುಂಬಿದೆ ಅಂತ. ನಮಗೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ ಇಸ್ ಡಿಸೀಟ್ಫುಲ್, ಇಟ್ ಇಸ್ ಸಿಕ್. ನಮ್ಮ ಹಾರ್ಟು. ನೀವು ನಂಬ್ತೀರಾ? ನೀವು ಹೇಳ್ತೀರಿ, ಇಲ್ಲಿಲ್ಲ, ಇದು ನನ್ನ ಬಗ್ಗೆ ಎಲ್ಲ ಬರೆದಿರುವುದು. ನನ್ನ ಹಾರ್ಟ್ ಯಾವಾಗಲೂ ಒಳ್ಳೆಯದೇ ಯೋಚನೆ ಮಾಡುವುದು. ಯಾರಿಗೆ? ನಿಮಗೆಲ್ಲ ಒಳ್ಳೆಯದಾಗಬೇಕಾಗುತ್ತೆ. ಅದು ಮಾತ್ರ, ಬೇರೆಯವರಿಗೆಲ್ಲ ಒಳ್ಳೆಯದಾಗಬಾರ್ದು. ನಿಮಗೆಲ್ಲ ಒಳ್ಳೆಯದಾಗಬೇಕು ಎಂದು ನೀವು ಯೋಚಿಸುತ್ತೀರಿ, ಬೇರೆಯವರಿಗೆ ಒಳ್ಳೆಯದಾಗಬೇಕು ಎಂದು ನೀವು ಯೋಚಿಸುತ್ತೀರಾ? ಹಲ್ಲೆಲೂಯಾ. ಗಮನಿಸಿ, ನಮ್ಮ ಮನಸ್ಸು ಅಂತಹ ಆಲೋಚನೆಗಳಿಂದ ತುಂಬಿದೆ. ಅಂದರೆ ದುಷ್ಟ, ನಿರಂತರವಾಗಿ ದುಷ್ಟ, ವಿಶ್ವಾಸಘಾತುಕ, ಮೋಸದಿಂದ. ವಿಶ್ವಾಸಘಾತುಕ ಅಂದರೆ ಅನ್ಫೇತ್ಫುಲ್ ಟು ಗಾಡ್. ವಾಟ್ ಗಾಡ್ ಸೇಸ್ ಟು ಥಿಂಕ್ ವಿ ಡೋಂಟ್ ಡೂ. ವಿ 2 ಕೊರಿಂಥಿಯನ್ಸ್ 10:5 2ನೇ ಕೊರಿಂಥದವರಿಗೆ 10:5 ಬರೆದಿದೆ, ನಮ್ಮ ತಪ್ಪು ಆಲೋಚನೆಗಳೆಲ್ಲ ಸೆರೆ ಹಿಡಿದು ನಾವು ಹೊಸ ಆಲೋಚನೆಗಳು ಯೋಚಿಸಬೇಕು ಅಂತ. ಈ ವಾಕ್ಯ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಿಮ್ಮಲ್ಲಿ ಎಷ್ಟು ಜನ ಈ ಸ್ಕ್ರಿಪ್ಚರ್ ಒಬೆ ಮಾಡ್ತಾ ಇದ್ದೀರಾ? ಹೌದು, ದುಃಖ, ಭಯ, ಕೋಪ, ಆತಂಕ, ಶ್ರಮಿಸದಿರುವಿಕೆ, ಕಾಹಿ ಎಲ್ಲ ಬರ್ತದೆ. ಬರಲ್ಲ ಅಂತ ನಾನು ಹೇಳಲ್ಲ. ಮತ್ತೆ ಅದು ನಮ್ಮಲ್ಲಿ ಉಳ್ಕೋಬಾರದು. ಅದು ಸೆರೆ ಹಿಡಿದು ಬಿಸಾಕಬೇಕು ಮತ್ತು ದೇವರ ವಾಕ್ಯ ಪ್ರಕಾರ ನಾವು ಯೋಚಿಸಬೇಕು. ಈ ಕೆಲಸ ನಾವು ಮಾಡಬೇಕು. ಇದೇ ಆತ್ಮದ ಕೆಲಸ. ಅರ್ಥ ಮಾಡಿಕೊಳ್ಳಿ. ವಿ ಶುಡ್ ಬಿ ಹಾರ್ಡ್ ವರ್ಕರ್ಸ್. ಹಾರ್ಡ್ ವರ್ಕರ್ಸ್ ಓನ್ಲಿ ವಿಲ್ ರೀಚ್ ಹೆವೆನ್. ಸೋಮಾರಿಯಾಗಿರುವವರಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ನಾವು ಏನನ್ನು ಯೋಚಿಸುತ್ತೀರಿ ಎಂಬುದನ್ನು ನೀವು ತಿಳ್ಕೊಳ್ತೀರಿ. ಏನು ಪಾಸ್ಟರ್ ನೋಡಲ್ಲ, ಬೇರೆ ವಿಶ್ವಾಸಿಗಳು ನೋಡಲ್ಲ, ನಾನೇನು ಯೋಚಿಸುತ್ತಾ ಇದ್ದೀನಿ ನನಗೂ ಮಾತ್ರ ಗೊತ್ತಿದೆ ಅಂದೆ. ಇನ್ನೊಬ್ಬರಿಗೆ ಗೊತ್ತಿದೆ, ಅವರಿಂದ ನಮಗೆ ಪ್ರತಿಫಲ ಬರಬೇಕು. ನೀವು ತುಂಬಾ ಪ್ರಾರ್ಥಿಸುತ್ತಾ ಇರಬಹುದು, ಆದರೆ ನಿಮ್ಮ ಹೃದಯ ಹೆಂಗಿದೆ? ನಿಮ್ಮ ಯೋಚನೆಗಳು ಏನು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬಿ ಕೇರ್ಫುಲ್ ವಾಟ್ ಯು ಥಿಂಕ್. ಬಿ ಕೇರ್ಫುಲ್ ವಾಟ್ ಯು ಥಿಂಕ್. ಹಲ್ಲೆಲೂಯಾ. ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊ. ಯೆರೆಮೀಯ 17:10 ಹೇಳುತ್ತದೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ
ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನೂ ಆಗಿದ್ದಾನೆ. ಹೌದು, ನೀವು ಇಷ್ಟೊಂದು ಲಿಸ್ಟ್ ಇಟ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ. ಹೌದು, ನಮಗೆ ಬೇಕೇ ಬೇಕು. ಅದಿಲ್ಲದಿದ್ದರೆ ಜೀವನ ಮಾಡೋಕ್ಕಾಗಲ್ಲ. ಯಾರೂ ಇಲ್ಲ ನಮಗೆ ಸಹಾಯ ಮಾಡೋದಕ್ಕೆ. ಹೌದು, ದೇವರಿದ್ದಾರೆ, ಗೊತ್ತಿದೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅಂತ. ಲಿಸ್ಟ್ ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಪ್ರಾರ್ಥನೆ ಅಲ್ಲ ದೇವರು ನೋಡುವುದು, ನಿಮ್ಮ ಹೃದಯ. ನಂಬಿಕೆ ಇದೆಯಾ ದೇವರ ಮಕ್ಕಳೇ? ಬೈಬಲ್ ಓದಬೇಕು. ನಮ್ಮ ಹೃದಯ ನವೀಕರಿಸುತ್ತಾ ಇರಬೇಕು. ರಿನ್ಯೂ ಯುವರ್ ಮೈಂಡ್, ಬೈಬಲ್ ಇಷ್ಟಲ್ಲಿ ನಾವು ರಿನ್ಯೂ ಮಾಡುತ್ತಾ ಇರಬೇಕು. ಆ ಕೆಟ್ಟ ದುಷ್ಟ ಆಲೋಚನೆಗಳೆಲ್ಲ ಬರ್ತದೆ, ಅದೆಲ್ಲ ನಾವು ಸೆರೆ ಹಿಡಿಯಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಮಗೆ ಎಷ್ಟೊಂದು ಹೇಳಿಕೊಡಬೇಕು ಇನ್ನು. ಹಲ್ಲೆಲೂಯಾ. ನೀವು ಏನು ಯೋಜಿಸುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಎಲ್ಲ ಆಲೋಚನೆಗಳಿಗೆ ನೀವು ದೇವರಿಂದ ಪ್ರತಿಫಲವನ್ನು ಪಡೆಯುತ್ತೀರಿ. ನಿಮ್ಮ ಎಲ್ಲ ಆಲೋಚನೆಗಳಿಗೆ ನಮಗೆ 60,000 ಥಾಟ್ಸ್ ಇದೆ ಒಂದು ದಿನದಲ್ಲಿ, ಅಪ್ರಾಕ್ಸಿಮೇಟ್ಲಿ 60,000 ಥಾಟ್ಸ್. ಅದರಲ್ಲಿ 45,000 ಥಾಟ್ಸ್ ಆರ್ ನೆಗೆಟಿವ್. ಕೆಟ್ಟದು, ನೆಗೆಟಿವ್ ಯಾರಲ್ಲೂ ಇಲ್ಲ. 60,000 ಥಾಟ್ಸ್ ಒಳ್ಳೆ ಥಾಟ್ಸ್. ಅಂದರೆ 2/3 of our thoughts are capable of cursing and giving bad things to us, even if we are praying rightly according to the will of God. ಅರ್ಥ ಮಾಡಿಕೊಳ್ಳಿ. ವಿಶ್ವಾಸಿಗಳು ಮೂರ್ಖರಾಗಿ ಜೀವನ ಮಾಡಬಾರದು, ಬುದ್ಧಿವಂತರಾಗಿ ಜೀವನ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ನಾವು ಏನನ್ನು ಯೋಚಿಸುತ್ತೇವೆಯೋ ಅದು ನಮ್ಮನ್ನು ದೇವರಿಗೆ ಹತ್ತಿರವಾಗಿಸಬಹುದು ಅಥವಾ ದೇವರಿಂದ ದೂರ ತಳ್ಳಬಹುದು. ದೇವರ ಮಕ್ಕಳೇ, ಈ ಪಾಯಿಂಟ್ ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯದಲ್ಲಿ ಏನಿದೆ ಅದರ ಪ್ರಕಾರ ದೇವರು ನಿಮ್ಮ ಜೊತೆಗಿರುತ್ತಾರೆ. ಇಲ್ಲದಿದ್ದರೆ ನಿಮ್ಮ ಯೋಚನೆಯಿಂದ ದೇವರನ್ನು ನೀವು ತಳ್ಳಿ ಬಿಡ್ತಾ ಇದ್ದೀರಿ. ಅರ್ಥವಾಗ್ತಾ ಇದೆಯಾ? ಏನು ಪಾಸ್ಟರ್ ಹಿಂಗೆಲ್ಲ ನೀವು ಮಾತಾಡಿದರೆ? ಹೌದು, ಅದೇ ಅದರಲ್ಲಿ ಬರ್ತಿದೆ, ಬೇರೆ ಏನೂ ಇಲ್ಲ. ದೇವರೇ ದೇವರೇ ಎಂದ ಬಾಯಿಯಿಂದ ನೀವು ಕರೆದು ಹೃದಯದಲ್ಲಿ ಕೋಪ, ಕೋಹೆ, ದುಃಖ, ಹತಾಶೆ, ನಿರಾಶೆ, ಭಯ, ಆತಂಕ ಇದೆಲ್ಲ ಇಟ್ಕೊಂಡು ದೇವರೇ ದೇವರೇ ಸ್ವಾಮಿ ಕಾಪಾಡು ಸ್ವಾಮಿ, ನನಗೆ ನೀನು ಮಾತ್ರ ಇದೆ ಸ್ವಾಮಿ, ನೀನು ಬಿಟ್ರೆ ನನಗೆ ಯಾರಿಲ್ಲ ಸ್ವಾಮಿ, ನನಗೆ ಗೊತ್ತಿದೆ ಸ್ವಾಮಿ. ಅಷ್ಟೆಲ್ಲ ಚೆನ್ನಾಗಿ ಬಟ್ರ ಹಾಕಿಬಿಟ್ರೆ ವಿಶ್ವಾಸಿಗಳು ತಿಳ್ಕೊಳ್ತಾರೆ ನನ್ನ ಜೊತೆಗೆ ದೇವರಿದ್ದಾರೆ. ಇಲ್ಲ ಇಲ್ಲ, ದೇವರು ನೋಡುವುದು ನಿಮ್ಮ ಹೃದಯದಲ್ಲಿ. ಬಾಯಿಂದ ಬರುವ ವಾಕ್ಯಗಳಿಂದ ಅಲ್ಲ ದೇವರು ನೋಡುವುದು, ನಿಮ್ಮ ಹೃದಯದಲ್ಲಿ ಏನಿದೆ ಅಂತ. ಹಸ್ಬೆಂಡ್ ಜೊತೆ ಜಗಳ, ವೈಫ್ ಜೊತೆ ಜಗಳ, ಅವರ ಬಗ್ಗೆ ಚಕ 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 ಮಾತಾಡುವುದು, ಮಾತಾಡಿದಿರುವ ಆಗಲಿಲ್ಲ ಮತ್ತು ಅದೆಲ್ಲ ಮನಸ್ಸೊಳಗೆ ಇಟ್ಕೊಳ್ಳುವುದು. ಅದೇ ಯೋಚನೆ. ಪ್ರಾರ್ಥಿಸುವ ಟೈಮಲ್ಲಿ ತುಂಬ ವಿನಮ್ರತೆಯಿಂದ ಬಂದು ದೇವರೇ ನಿನ್ನ ಮಗಳು ನಾನು, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ ಸ್ವಾಮಿ, ನೀನೇ ದೇವರು, ನೀನೇ ನಾನೇ, ನೀನೇ ನಾನೇ. ಹಾಡು, ನಿನ್ನ ಬಿಟ್ಟು ನನಗೆ ದೇವರಿಲ್ಲ ಸ್ವಾಮಿ, ಎಲ್ಲ ಹಾಡ್ತೀರಿ ಬಾಯಿಂದ ಬಾಯಿಂದ. ಹೃದಯದಲ್ಲಿ ದೇವರ ಅಂಶ ಏನೂ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಅದಿನ ಪ್ರಕಾರ ದೇವರು ನಿಮ್ಮ ಜೊತೆಗಿದ್ದಾರೆ. ಇಲ್ಲದಿದ್ದರೆ ನೀವು ದೇವರನ್ನು ತಳ್ಳಿ ಬಿಡ್ತಾ ಇದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನಾನು ಹೇಳ್ತೀನಿ, ಇದು ನಿಮಗೂ ತುಂಬಾ ಗೊತ್ತಿದೆ. ನಾನು ಯಾವಾಗಲೂ ಹೇಳುವ ವಚನನೇ. ಇಬ್ರಿಯರಿಗೆ 12:14 ಹೇಳುತ್ತದೆ, ಇತರರೊಂದಿಗೆ ಶಾಂತಿ ಇಲ್ಲದೆ ಮತ್ತು ಪವಿತ್ರತೆ ಇಲ್ಲದೆ ಯಾರು ದೇವರನ್ನು ನೋಡುವುದಿಲ್ಲ. ಇತರರೊಂದಿಗೆ ನಾವು ಶಾಂತಿಯಿಂದ ಇರಬೇಕು. ಅಯ್ಯೋ ಎಷ್ಟು ಕಷ್ಟ ಪಾಸ್ಟ್ರೇ, ನಮ್ಗೆ ಹಂಗೆ ಪ್ರೀಚ್ ಮಾಡಕ್ಕಾಗತ್ತೆ. ನಿಮಗೆ ಗೊತ್ತಿಲ್ಲ ನಮ್ಮ ಗಂಡ ಹೆಂಗೆ ಇದ್ದಾರೆ ಅಂತ.
ನಿಮಗೆ ಗೊತ್ತಿಲ್ಲ ನನ್ನ ಹೆಂಡತಿ ಹೆಂಗಿದ್ದಾರೆ ಅಂತ. ಅಲ್ಲಾಂದರೆ ಅವರು ಇವರು ನಮ್ಮ ಮಕ್ಕಳು, ನಮ್ಮ ಅತ್ತೆ, ನಮ್ಮ ಭಾವ, ಇವರೆಲ್ಲ ಅವರ ಜೊತೆ ಹೆಂಗ ಜೀವನ ಮಾಡಬೇಕು, ಅಯ್ಯಯ್ಯೋ ಗೊತ್ತಿಲ್ಲ. ಹಂಗೆ ನಾನು ನಿಮ್ಗೆ ಹೇಳುವುದು, ಅದು ಹಳೆ ಜೀವನ, ಹಳೆ ಜೀವನ. ವಿಶ್ವಾಸಿಗಳೇ, ಅರ್ಥ ಮಾಡಿಕೊಳ್ಳಿ. ಅವರ್ ಥಾಟ್ ಲೈಫ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್. ಈಚ್ ಥಾಟ್ ಕ್ಯಾನ್ ಬ್ಲೆಸ್ ಅಸ್ ಆರ್ ಕರ್ಸ್ ಅಸ್. ಈಚ್ ಥಾಟ್ 60,000 ಥಾಟ್ಸ್ ವಿ ಹ್ಯಾವ್ ಪರ್ ಡೇ. ಅರ್ಥ ಮಾಡಿಕೊಳ್ಳಿ. ಈ ಥಾಟ್ಸ್ ಎಲ್ಲ ನೀವೇನು ಮಾಡ್ತಾ ಇದ್ದೀರಿ? ದಿನಗಳು ಹಂಗೆ ಹೋಗ್ತಾ ಇರುತ್ತದೆ. ಡೇಸ್ ಆರ್ ಪಾಸಿಂಗ್. ರೆಡೀಮ್ ದ ಟೈಮ್. ಬೈಬಲ್ ಇಸ್ ಟೆಲ್ಲಿಂಗ್. ನಮಗೆ ಟೈಮ್ ಇಲ್ಲ. ಜಾಣರಾಗಿ ನೀವು ಜೀವನ ಮಾಡಬೇಕು. ಸೊ ಇದರ ಬಗ್ಗೆ ನೀವು ಯೋಚಿಸಿ. ನಿಮಗೆ ಪವಿತ್ರ ಆಲೋಚನೆಗಳಿಲ್ಲ ಅಂದರೆ ನಿಮ್ಮ ಆಲೋಚನೆಗಳಲ್ಲಿ ಎಲ್ಲ ಕಾಹಿ, ಅಪರಾಧ ಮತ್ತು ಭಯದ ಆಲೋಚನೆಗಳು, ನಕಾರಾತ್ಮಕತ ಮತ್ತು ಇತರ ಕೋಪ ಆಲೋಚನೆಗಳು ಇದ್ದರೆ, ನೋವು ಎಲ್ಲ ದೇವರನ್ನು ನೋಡ್ತಾರೆ. ಈ ವಾಕ್ಯ ಹೇಳುತ್ತದೆ, ಇದರರೊಂದಿಗೆ ಶಾಂತಿ ಇಲ್ಲದೆ, ಪವಿತ್ರತೆ ಇಲ್ಲದೆ ಯಾರೂ ದೇವರನ್ನು ನೋಡುವುದಿಲ್ಲ. ಇದರರೊಂದಿಗೆ ಶಾಂತಿ ಇಲ್ಲದೆ. ಹಲೋ, ಪ್ರೈಸ್ ದ ಲಾರ್ಡ್ ಸಿಸ್ಟರ್. ಅಮ್ಮ ಬನ್ನಿ, ಹಗ್ಗೆಲ್ಲ ಮಾಡಿ ಅಕ್ಕ ತಂಗಿ ಅಲ್ಲಾಂದರೆ ಅತ್ತೆ ಸೊಸೆ ಎಲ್ಲರೂ ಹಗ್ಗು ಮಾಡುತ್ತಾರೆ ಒಳಗಡೆ. ಬರೀ ಯಾರು ಹಗ್ಗು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್ ಅಂದೆಲ್ಲ ವಿಶ್ವಾಸಿಗಳು ಹಗ್ಗು ಮಾಡುತ್ತಾರೆ. ಆದರೆ ಒಳಗಡೆ ಏನಿದೆ? ದೇವರನ್ನು ನೋಡುವುದಿಲ್ಲ. ದೇವರ ಮಕ್ಕಳೇ, ನೀವೆಷ್ಟು ಪ್ರಾರ್ಥಿಸಿದರೂ ದೇವರನ್ನು, ದೇವರ ಕೈಗಳನ್ನು ನಾವು ನೋಡುವುದಿಲ್ಲ. ಈ ಲೋಕದಲ್ಲಿ ನಮಗೆ ಎಷ್ಟು ಬೇಕಾದರೂ ನಾವು ಕೆಲಸ ಮಾಡಿ ಹಣಕಾಸಿಗೋಸ್ಕರ ನಾವು ಕೆಲಸ ಮಾಡ್ತೇವೆ. ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಿ. ದೇವರ ಕೆಲಸ ಎಂದರೆ ಮೊದಲನೇ ಕೆಲಸ ನಮ್ಮ ಹೃದಯದಲ್ಲಿ ನಾವು ಬದಲಾವಣೆ ಆಗಬೇಕು. ನಮ್ಮಲ್ಲಿ ಬದಲಾವಣೆ ಆಗಿದರೆ ಇನ್ನೊಬ್ಬರಲ್ಲಿ ಬದಲಾವಣೆ ಮಾಡುವುದಕ್ಕೆ ನಮಗೆ ಆ ಅರ್ಜು ಬರುತ್ತದೆ. ಯು ವಿಲ್ ಡೂ ದ ಮಿನಿಸ್ಟ್ರಿ ಆಫ್ ಗಾಡ್ ವೆನ್ ಯು ಸ್ಟಾರ್ಟ್ ಚೇಂಜಿಂಗ್. ಇಫ್ ಯು ಡೋಂಟ್ ಚೇಂಜ್, ಯು ವಿಲ್ ನೆವರ್ ಎವರ್ ಡೂ ದ ಮಿನಿಸ್ಟ್ರಿ ಆಫ್ ಗಾಡ್. ಅರ್ಥ ಮಾಡಿಕೊಳ್ಳಿ. ದೇವರ ಸೇವೆ ಎಲ್ಲರನ್ನೂ ಕರೆದಿದೆ ಮಾಡುವುದಕ್ಕೆ. ಎಲ್ಲರೂ ಮಾಡುವುದಿಲ್ಲ. ಯಾಕೆ? ಅರ್ಥ ಮಾಡಿಕೊಳ್ಳಿ. ಧರ್ಮಗ್ರಂಥಗಳ ಆಧಾರದ ಮೇಲೆ ವಿಭಿನ್ನವಾಗಿ ಯೋಚಿಸಲು ನಾವು ಪ್ರತಿದಿನ ಪ್ರಜ್ಞಾಪೂರ್ಣವಾಗಿ ಸಮಯವನ್ನು ಕಳೆಯಬೇಕು. ದೇವರು ಏನು ಹೇಳುತ್ತಾನೆ ಎಂಬುದರ ಬಗ್ಗೆ ಸತ್ಯವನ್ನು ನಾವು ಯೋಚಿಸಬೇಕು. ದೇವರ ಪ್ರೀತಿ ಮತ್ತು ಭರವಸೆಗಳನ್ನು ಮತ್ತು ಇತರರನ್ನು ಆಶೀರ್ವದಿಸಲು ನಿಮ್ಮ ಯೋಜನೆಯಲ್ಲಿ ನೀವು ಸಮಯ ಕಳೆಯಬೇಕು. ದಿಸ್ ಇಸ್ ಕಾಲ್ಡ್ ಮೆಡಿಟೇಷನ್. ನೀವು ಸ್ವಲ್ಪ ಸಮಯ ತೆಗೆದುಬಿಟ್ಟು ವಚನ ಪ್ರಕಾರ ನೀವು ಯೋಚಿಸಬೇಕು. ನೋಡಿ, ನಾನು ಒಂದು ದಿನ ವಾಕಿಂಗ್ ಹೋದಾಗ ನನಗೆ ತುಂಬ ಸಂತೋಷ ಬಂದಿದೆ. ನನಗೆ ತುಂಬ ಸಂತೋಷ. ನಾನು ದೇವರನ್ನು ಸ್ತುತಿಸುವುದಕ್ಕೆ ಶುರು ಮಾಡಿದೆ. ದೇವರೇ, ನಾನಿವತ್ತು ನಿನ್ನ ಹತ್ರ ಬರಲಿಲ್ಲದಿದ್ದರೆ ನನ್ನ ಜೀವನ ಹೆಂಗ ಇತ್ತು? ನೀನು ನನಗೆ ಏನೇನು ಮಾಡಿದೆ ದೇವರೇ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ತುಂಬ ಸಂತೋಷ. ನಾನು ವಾಕ್ ಮಾಡ್ತಾ ಇದ್ದೇನೆ, ನಾನು ಸ್ತೋತ್ರನೇ ಹೇಳ್ಬಿಟ್ಟು ವಾಕ್ ಮಾಡ್ತಾ ಇದ್ದೇನೆ. ಆವಾಗ ನನಗೆ ಜ್ಞಾಪಕ ಆಯಿತು, ಅಯ್ಯೋ, ದೇವರು ನನ್ನ ಹೃದಯದಲ್ಲಿ ನೋಡ್ತಾ ಇದ್ದಾರೆ. ದೇವರಿಗೆ ಎಷ್ಟು ಸಂತೋಷವಾಗಿರಬಹುದು ಅಲ್ಲವೇ? ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಆ ಕೃತಜ್ಞತೆ ವಿ ಶುಡ್ ಟಾಕ್, ವಿ ಶುಡ್ ಎಕ್ಸ್ಪ್ರೆಸ್ ಫ್ರಮ್ ಅವರ್ ಮೌತ್. ತುಂಬಾ ಜನರು ನಮಗೆ ಒಳ್ಳೆಯದು ಮಾಡಿದ್ದಾರೆ. ನೀವಿಲ್ಲಿ ಬಂದಿರುವುದು, ನೀವು ದೇವರಲ್ಲಿ ಬಂದಿರುವುದು ಯಾರೋ ಕರ್ಕೊಂಡು ಬಂದಿರುವುದು ಅಲ್ಲವೇ? ಅವರು ಸುಮ್ಮನೆ ಕರ್ಕೊಂಡು ಬಂದಿರುವುದ? ನೀವು ದೇವರ ಹತ್ರ ಮೊದಲು ಬಂದಿದಾಗ ನಿಮಗೂ ಬರೋಕ್ಕೆ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ. ನೀವು ತಿಳ್ಕೊಂಡಿದ್ದೀರಾ ನನಗೆ ಇಲ್ಲಿ ನಿಲ್ಕೊಳ್ಳೋದಕ್ಕೆ ಇಷ್ಟ ಇದೆ ಅಂತ? ಇಲ್ಲ, ದೇವರು ಕರೆದಿದ್ದಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಇದೆಲ್ಲ ದೇವರು ಮಾಡಿದ್ದಾರೆ. ಅವರ ವಾಕ್ಯ ಏನು ಹೇಳ್ತದೆ? ಯೋಹಾನ 15:16. ಯು ಡಿಡ್ಂಟ್ ಚೂಸ್ ಮೀ, ಐ ಚೋಸ್ ಯು. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ಆರಿಸಿಕೊಂಡಿರುವುದು. ಎಷ್ಟು ನಿಜ ಅಲ್ಲವೇ ದೇವರ ಮಕ್ಕಳೇ? ಸ್ವಲ್ಪ ಟೈಮ್ ತೆಗೆದು ದೇವರೇ ಸ್ತೋತ್ರ ಸ್ತೋತ್ರ, ಧನ್ಯವಾದ ದೇವರೇ. ಸ್ವಲ್ಪ ಯೋಚನೆ ಮಾಡಿ, ದೇವರೇ ಏನೇನು ಮಾಡಿದ್ದಾರೆ ನಮ್ಮ ಜೀವನದಲ್ಲಿ. ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ. ದೇವರಿಗೆ ಎಷ್ಟು ಖುಷಿಯಾಗುತ್ತದೆ. ಖುಷಿಯಾಗುವುದು ಮಾತ್ರ ಅಲ್ಲ, ನಿಮಗೆ ಆಶೀರ್ವಾದನೂ ಬರುತ್ತದೆ. ಅದನ್ ಬದಲು ಗೊಣಗಾಡುವುದೇ ಗೊಣಗಾಡುವುದು, ಯಾವಾಗಲೂ ಹೃದಯದಲ್ಲಿ ಗೊಣಗಾಡುವುದು.
ದೇವರೇ ನನಗದು ಇಲ್ಲ, ಇದಿಲ್ಲ, ಅದಿಲ್ಲ, ನೋಡಿಯದು. ಅದಕ್ಕೂ ನಮಗೆ ಪ್ರತಿಫಲ ಬರ್ತದೆ ಅಂತ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಸೊ ನೀವು ಟೈಮ್ ತೆಗೆದುಬಿಟ್ಟು, ದೇವರ ಮಕ್ಕಳೇ, ಸ್ವಲ್ಪ ಟೈಮ್ ತೆಗೆದುಬಿಟ್ಟು, ಹೌದು ನೀವೆಲ್ಲರೂ ಪ್ರಾರ್ಥಿಸುತ್ತೀರಿ, ನೀವು ಟೈಮ್ ತೆಗೆದೇ ನೀವು ಪ್ರಾರ್ಥಿಸುವುದು. ಪ್ರಾರ್ಥಿಸಿದ ನಂತರ ನೀವೇನು ಯೋಜನೆ ಮಾಡ್ತೀರಿ? ನಕಾರಾತ್ಮಕವಾಗಿ ನೀವು ಯೋಜನೆ ಮಾಡ್ತೀರಿ ಅಲ್ಲವೇ? ಪ್ರಾರ್ಥಿಸಿದ ಪ್ರಕಾರ ನೀವು ಯೋಚನೆ ಮಾಡುವುದಿಲ್ಲ. ನಾವು ಸ್ವಲ್ಪ ಟೈಮ್ ತೆಗೆದುಬಿಟ್ಟು, ನಿಮಗೇ ಗೊತ್ತು ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಏನು ಅಂತ, ನೀವೇನು ಪ್ರಾರ್ಥಿಸಿದೆ ಅಂತ ನಿಮಗೇ ಗೊತ್ತು. ಅವರ ವಾಕ್ಯ ಏನು? ದೇವರ ಚಿತ್ತದ ಪ್ರಕಾರ ನಾವು ಏನು ಬೇಡಿಕೊಂಡರೂ ನಮಗೂ ಸಿಗುತ್ತದೆ. ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್, ವಾಟ್ ಎವರ್ ವಿ ಪ್ರೇ ಗಾಡ್ ವಿಲ್ ಗಿವ್ ಅಸ್. ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥಿಸಿದರೆ, ದೇವರೇ ಧನ್ಯವಾದ ದೇವರೇ, ನನಗದು ಸಿಗುತ್ತದೆ, ಅದು ಬರ್ತದೆ, ಇವತ್ತಲ್ಲ ನಾಳೆ ನನಗದು ಸಿಗುತ್ತದೆ. ನಿಮಗೆ ಆ ಖುಷಿ ಇರಬೇಕು, ಆ ಭರವಸೆ ಇರಬೇಕು, ಆ ಸಂತೃಪ್ತಿ ಇರಬೇಕು. ನೋಡಿ, ನಿಮ್ಮ ಫ್ರೆಂಡು ಅಲ್ಲ ಅಂದರೆ ಯಾರೇ ಆದರೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನೀವೇನು ಹೇಳಿದ್ರು ಅವರಿಗೆ ನಂಬಿಕೆ ಇಲ್ಲ ಅಂದರೆ, ಯು ಮೇ ಬಿ ಎ ಫೇತ್ಫುಲ್ ಪರ್ಸನ್, ಬಟ್ ಸ್ಟಿಲ್ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಿಮಗೇನು ಅನಿಸುತ್ತದೆ? ವೈ ದಿಸ್ ಪೀಪಲ್ ಆರ್ ನಾಟ್ ಬಿಲೀವಿಂಗ್ ಮೀ, ಅಲ್ಲವೇ? ಆದರೆ ಅವರು ನಂಬಿಗಸ್ತರಾಗಿದ್ದಾರೆ. ಇಫ್ ದೇ ಆರ್ ಬಿಲೀವಿಂಗ್ ಯು, ಹೌ ಮಚ್ ಹ್ಯಾಪಿ ಯು ವಿಲ್ ಬಿ, ಇಸ್ಂಟ್ ಇಟ್? ಇದೇ ತರ ದೇವರಿಗೂ ಖುಷಿ ಆಗುತ್ತದೆ ನಾವು ಸ್ತೋತ್ರ ಹೇಳ್ತಾರೆ. ಅದನ್ ಬದಲು ನಾವೇನು ಮಾಡ್ತೀವಿ? ನಮಗೇನೇನಿಲ್ಲ ಅದು ನೋಡಿಬಿಟ್ಟು ಗೊಣಗುವುದೇ. ನೀವು ಅರ್ಥ ಮಾಡಿಕೊಳ್ಬೇಕು, ನೀವು ನಿಮ್ಮ ಯೋಚನೆಯಲ್ಲಿ ಇದು ಮಾಡುತ್ತಾ ಇರುತ್ತೀರಿ. ಅದಕ್ಕೆ ನೀವು ಟೈಮ್ ತೆಗೆದುಬಿಟ್ಟು ಬೈಬಲ್ ಪ್ರಕಾರ ನೀವು ಯೋಚನೆ ಮಾಡಬೇಕು. ಹೌದು ದೇವರೇ, ನಿನ್ನ ದಾರಿಯಲ್ಲಿ ನಾನು ನಡೆಯಬೇಕು, ನಿನ್ನ ಪ್ರಕಾರ ನಾನು ಯೋಚಿಸಬೇಕು, ನಿನ್ನ ತರ ನಾನು ವರ್ತಿಸಬೇಕು, ನನ್ನಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ ಇದೆಲ್ಲ ಬೆಳೆಯಬೇಕು. ಫ್ರೂಟ್ ಆಫ್ ಸ್ಪಿರಿಟ್. ಯೋಚಿಸಿ. ನೀವು ಯೋಚಿಸುತ್ತಾ ಇದ್ದೀರಾ? ವಾಟ್ ಯು ಥಿಂಕ್ ಯು ವಿಲ್ ಡೂ. ಬಿಫೋರ್ ಎ ಥಾಟ್ ಯು ಕ್ಯಾನಾಟ್ ಡೂ ಎನಿಥಿಂಗ್. ನೀವು ಇಲ್ಲಿ ಬರಬೇಕು ಅಂತ ಯು ಹ್ಯಾವ್ ಥಾಟ್ ಆಫ್ ಇಟ್, ಅಲ್ಲವೇ? ಆದ್ದರಿಂದ ನೀವಿಲ್ಲಿ ಬಂದಿದ್ದೀರಿ. ಯು ಹ್ಯಾವ್ ನಾಟ್ ಥಾಟ್ ಆಫ್ ಗೋಯಿಂಗ್ ಟು ಸಮ್ ಮಾಲ್ ಆರ್ ಸಮ್ವೇರ್ ಆನ್ ಟ್ಯೂಸ್ಡೇ ಈವ್ನಿಂಗ್. ಯು ಡಿಡ್ಂಟ್ ಥಿಂಕ್. ನೀವು ಯೋಚನೆ ಮಾಡಿದರೆ ಹೋಗ್ತೀರಿ, ಅಲ್ಲವೇ? ಅದೇ ತರ ನಾವು ಯೋಚನೆ ಮಾಡಲಿಲ್ಲದಿದ್ದರೆ ನಮಗೆ ಅದು ಮಾಡಕ್ಕಾಗಲ್ಲ. ಈ ಸತ್ಯ ನೀವು ಅರ್ಥ ಮಾಡಿಕೊಳ್ಳಿ. ಬೈಬಲ್ ವಚನ ಪ್ರಕಾರ ನಾವು ಯೋಚನೆ ಮಾಡಬೇಕು. ಹೌದು, ನಾನು ಬದಲಾಗಬೇಕು. 1000 ಬಾರಿ ನೀವು ಹೇಳಿ, ನಾನು ಬದಲಾಗಬೇಕು, ಈ ತರ ನಾನು ಇರಬಾರದು, ನಾನು ಬದಲಾಗಬೇಕು. ನೀವು ಹಾಗೆ ಮಾತಾಡಿದರೆ ನೀವು ಬದಲಾಗುತ್ತೀರಿ. ಆದರೆ ನೀವೇನು ಯೋಚಿಸ್ತೀರಿ? ಅಯ್ಯೋ, ನಾನು ಬದಲಾಗಬೇಕಾ? ನಮ್ಮ ಯಜಮಾನರು ಬದಲಾಗಬೇಕು, ಇನ್ನೊಬ್ಬರು ಬದಲಾಗಬೇಕು, ಅದಕ್ಕೂ ಫಾಸ್ಟಿಂಗ್ ಪ್ರೇಯರು ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಬದಲಾಗಬೇಕು, ನನ್ನ ತಾಯಿ ಬದಲಾಗಬೇಕು, ನಮ್ಮ ಅತ್ತೆ, ಸ್ಪೆಷಲಿ ನಮ್ಮ ಅತ್ತೆ ಬದಲಾಗಬೇಕು. ದೇವರೇ, ನಾನು ಒಳ್ಳೆ ಪ್ರಾರ್ಥನೆ ಎಲ್ಲ ಪ್ರಾರ್ಥಿಸುವುದು, ನಾವು ಬದಲಾಗಬೇಕು ಅಂತ ಇಂಡಿವಿಜುವಲ್ ಆಗಿ ನೀವು ಯೋಚಿಸಬೇಕು. ಹೌದು, ನಾನಿಂಗೆ ಇರಬಾರದು, ನಾನು ಬದಲಾಗಬೇಕು. ನನ್ನಲ್ಲಿ ಪ್ರೀತಿ ಇಲ್ಲ, ತುಂಬಾ ಕಹಿ ಇದೆ, ತುಂಬಾ ಒಫೆಂಡಿಂಗ್ ಕ್ಯಾರೆಕ್ಟರ್ ಇದೆ, ನಾನು ತುಂಬಾ ಅಪ್ಸೆಟ್ ಆಗ್ತೇನೆ, ನನ್ನಲ್ಲಿ ಜೀವನ ಇಲ್ಲ. ನೀವು ಹಾಗೆ ಯೋಚಿಸಿದರೆ ನಿಮಗೆ ಖಂಡಿತವಾಗಿಯೂ ವರ್ತಿಸಕ್ಕಾಗತ್ತೆ. ಮತ್ತೆ ನೀವು ಯೋಚಿಸಲಿಲ್ಲದಿದ್ರೆ ನಿಮಗೆ ವರ್ತಿಸುವುದಕ್ಕಾಗುವುದಿಲ್ಲ. ನಾನು ಸುಮ್ಮನೆ ಇಲ್ಲಿ ಬಂದು, ನನಗೇನು ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂತ ನಾನು ಇಲ್ಲಿ ಬಂದು ನಿಂತ್ಕೊಳ್ತಾ ಇಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಅಲ್ಲ ಅಂದರೆ ನನ್ನ ಸಭೆಯಿಂದ ನನಗೂ ಸ್ಯಾಲರಿ ಸಿಗ್ತದೆ ಅಂತ ನಾನು ಇಲ್ಲಿ ಬಂದು ನಿಂತ್ಕೊಳ್ತಾ ಇಲ್ಲ. ನಿಮಗೆ ಗೊತ್ತು ನನ್ನ ಸ್ಯಾಲರಿ ಎಷ್ಟು ಅಂತ. ನಾನು ಚರ್ಚಿಂದ ಏನು ತಕ್ಕೊಳ್ಳುವುದಿಲ್ಲ, ಫ್ರೀ ಸರ್ವಿಸ್. ನಾನು ಎದಕ್ಕೆ ಇದೆಲ್ಲ ಮಾಡುವುದು? ಟೈಮ್ ಪಾಸ? ಅರ್ಥ ಮಾಡಿಕೊಳ್ಳಿ. ಗಾಡ್ ಹ್ಯಾಸ್ ಅಪಾಯಿಂಟೆಡ್ ಫಾರ್ ಹಿಸ್ ಪೀಪಲ್. ನೀವದು ಗಮನಿಸದಿಲ್ಲದಿದ್ದರೆ ನಾನು ಇದಕ್ಕೆ ಇಲ್ಲಿ ನಿಂತ್ಕೊಳ್ತೇನೆ. ಅರ್ಥ ಮಾಡಿಕೊಳ್ಳಿ. ದೇವರೆಷ್ಟು ಒಳ್ಳೆಯವರು. He will choose some people to stand for him. ಅವರೇ ಪಾಸ್ಟರ್ಸ್. ನೀವು ನೋಡಿದರೆ ಅವರಿಗೆಲ್ಲ ಬೆಲೆ ಇಲ್ಲ.
ಅವರೇನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಅವರ ಕಷ್ಟ, ಅವರ ಡೆಡಿಕೇಶನ್, ಅವರ ಸಮಯ ನಿಮಗೆ ಗೊತ್ತಾ? ನೀವು ಚರ್ಚಲ್ಲಿ ಬಂದರೆ ನಿಮಗೋಸ್ಕರ ಅವರು ಪ್ರಾರ್ಥಿಸಬೇಕು. ಬಿಕಾಸ್ ಅವರು ನಿಮಗೋಸ್ಕರ ದೇವರಿಗೆ ಲೆಕ್ಕ ಒಪ್ಪಿಸಬೇಕು. ನಿಮಗೂ ಗೊತ್ತಿಲ್ಲ. ಅವರು ಎದಕ್ಕೆ ಈ ಜವಾಬ್ದಾರಿ ತಕ್ಕೋಬೇಕು? ದೇವರ ಮಕ್ಕಳೇ, ಅವರು ಕೊಟ್ಟಿರುವ ಜವಾಬ್ದಾರಿ ಏನಂತ ಅವರಿಗೆ ತಿಳಿದಿದೆ. ಅದೇ ತರ ನಿಮಗೂ ಇದೆ ಜವಾಬ್ದಾರಿ. ಇಲ್ಲಿ ಬಂದು ಕುತ್ಕೊಳ್ಳುವುದಲ್ಲ ನಿಮ್ಮ ಜವಾಬ್ದಾರಿ. ಇಲ್ಲಿ ಬಂದು ಕುತ್ಕೊಂಡು ಮನೆ ವಾಪಸ್ ಹೋಗಿ, ಮತ್ತು ಸಂಡೇ ಬಂದು ಕುತ್ಕೊಂಡು ವಾಪಸ್ ಹೋಗಿ, ಟ್ಯೂಸ್ಡೇ ಬಂದು ಕುತ್ಕೊಂಡು ವಾಪಸ್ ಹೋಗಿ, ಅದಲ್ಲ ನಿಮ್ಮ ಕರ್ತವ್ಯ. ನಿಮಗೆ ಪಾಸ್ಟರ್ ಏನು ಹೇಳಿಕೊಡ್ತಾರೆ ಅದನ್ ಪ್ರಕಾರ ಜೀವನ ಮಾಡಿ. ನಿಮ್ಮ ಜೀವನ ಬದಲಾವಣೆ ಆಗಬೇಕು. ದೇವರ ಕಿಂಗ್ಡಮ್ ಎಕ್ಸ್ಪ್ಯಾಂಡ್ ಆಗಬೇಕು. ಅರ್ಥ ಮಾಡಿಕೊಳ್ಳಿ. ಬಿ ಮೈಂಡ್ಫುಲ್. ಗುರಿ ಇರಬೇಕು ನಿಮ್ಮ ಜೀವನದಲ್ಲಿ. ಗುರಿ ಇಲ್ಲದೆ ಯಾರು ಜೀವನ ಮಾಡಬಾರದು. ಗುರಿ ಇಲ್ಲದೆ ಯಾರಾದರೂ ಜೀವನ ಮಾಡ್ತೀರಾ? ಹಂಗೇ ಜೀವನ ಮಾಡ್ತೀನಿ, ದೇವರೇನಾದರೂ ಒಂದು ಜೀವನ ಕೊಟ್ಟಿದ್ದೀರಲ್ಲ, ಹಂಗೇ ಜೀವನ ಮಾಡ್ತೀನಿ, ಹಂಗೇ ಸ್ಕೂಲ್ ಹೋಗ್ತಾ ಇದ್ದೀನಿ, ಕಾಲೇಜ್ ಹೋಗ್ತಾ ಇದ್ದೀನಿ, ಆಫೀಸ್ ಹೋಗ್ತಾ ಇದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ, ನೀವು ಹೇಳ್ತೀರಾ? ಅರ್ಥ ಮಾಡಿಕೊಳ್ಳಿ. ಗುರಿ ಇದೆ. ತಂದೆ ತಾಯಿ ಅವರಿಗೆ ಜೀವನ ಮಾಡು ಬೇಡ ಅಂತೀರಿ. ಅವರೇನು ಹೇಳ್ತಾರೆ? ನನ್ನ ಮಕ್ಕಳಿಗೋಸ್ಕರ ನಾವು ಜೀವನ ಮಾಡಿದೆ. ಅವರಿಗೊಂದು ಗುರಿ ಇದೆ. ತಾಯಿಗೆ ಅಡಿಗೆ ಮಾಡು ಬೇಡ, ಆದರೂ ತಾಯಿ ಅಡಿಗೆ ಮಾಡ್ತಾ ಇದ್ದಾಳೆ. ಯಾಕೆ? ಮಕ್ಕಳಿಗೋಸ್ಕರ. ನನಗೆ ಹುಷಾರಿಲ್ಲದಿದ್ದರೂ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಇದು ನಿಮಗೋಸ್ಕರ. ನೀವು ಮಾಡುವುದು ನಿಮಗೋಸ್ಕರ. ನೀವು ಚರ್ಚಲ್ಲಿ ಬರುವುದು ನಿಮಗೋಸ್ಕರ. ನೀವು ಬದಲಾವಣೆ ಆಗುವುದು ನಿಮಗೋಸ್ಕರ. ನೀವು ದೇವರ ಸೇವೆ ಮಾಡುವುದು ನಿಮಗೋಸ್ಕರ. When you are caring others, God will care you. But if you are a selfish person, nobody is there to care you. Even your husband will not care, your wife will not care, your family will not care. You will be chased out from everywhere. You know that. I don't have to explain it. Hallelujah. ಅದಕ್ಕಾಗಿಯೇ ರೋಮಪುರದವರಿಗೆ 12:21 ನಮಗೆ ಎಚ್ಚರಿಕೆ ನೀಡಲಾಗಿದೆ. ಕೆಟ್ಟದನ್ನು ಜಯಿಸಬೇಡ್ರಿ, ಆದರೆ ಒಳ್ಳೆಯದರಿಂದ ಕೆಟ್ಟದನ್ನು ಜಯಿಸಿ. ನೀವು ಈ ವಾಕ್ಯ ಎಲ್ಲ ನೋಡಿದ್ದೀರಾ? ನಾನು ಓದುವಾಗ ಇದೆಲ್ಲ ಬೈಬಲಲ್ಲಿ ಇದೆಯಾ ಪಾಸ್ಟ್ರೆ? ಅಂಕೆ ಅನಿಸುತ್ತದೆ, ಇದೆಲ್ಲ ಬೈಬಲಲ್ಲಿ ಇದೆಯಾ? ಯಾಕೆಂದರೆ ವಿಶ್ವಾಸಿಗಳು ಬೈಬಲ್ ಓದಲ್ಲ. ಪ್ರಾರ್ಥನೆ, ಕೂಟ ಪ್ರಾರ್ಥನೆ, ಆರಾಧನೆ ಇದೆಲ್ಲ ಬೇಕು, ಬೇಡ ಅಂತ ನಾನು ಹೇಳಲ್ಲ. ವಚನ ಇಲ್ಲದಿದ್ದರೆ, ವಚನ ಇಲ್ಲದೆ ನೀವಿದೆಲ್ಲ ಮಾಡಿದರೆ ಎದಕ್ಕೂ ಪ್ರಯೋಜನ ಇಲ್ಲ. ವಚನ ಏನು? ಆಹಾರ. ಆಹಾರ ತಿಂದ್ಬಿಟ್ಟು ಅದನ್ ಮೇಲೆ ಮಾಡುವ ಕೆಲಸ ಪ್ರೇಯರ್, ಆರಾಧನಾ ಇದೆಲ್ಲ. ನೀವು ಊಟ ಮಾಡಲ್ಲ, ಬರೀ ನೀರು ಕುಡಿತಾ ಇದ್ದೀರಿ. ಮತ್ತೆ ಒಳ್ಳೆಯ ಹವಾ ಬರಬೇಕು, ಕಿಟಕಿ ಎಲ್ಲ ಓಪನ್ ಮಾಡಿರ್ತೀರಿ, ಊಟ ಏನು ಮಾಡಲ್ಲ. ಒಳ್ಳೆಯ ಹವಾ ಬರಬೇಕು, ಕಿಟಕಿ ಎಲ್ಲ ಓಪನ್ ಮಾಡಿ, AC ಎಲ್ಲ ಬೇಡ, ಅದೆಲ್ಲ ಆರ್ಟಿಫಿಷಿಯಲ್. ಅಲ್ಲ ಅಂದ್ರೆ ನೀವು ಬೇರೆ ಎಲ್ಲಾದ್ರೂ ಹೋಗಿ ಒಳ್ಳೆ ಗಾಳಿ ಬರಲಿ, ಮತ್ತೆ ನೀರು ಕುಡಿಬೇಕು, ನೀರು ಕುಡಿಬೇಕು, ಊಟ ಏನು ತಿನ್ನಲ್ಲ. ನಿಮ್ಮ ಜೀವನ ಹೆಂಗಿರ್ತದೆ? ಅದೇ ತರ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ಬೈಬಲ್ ಓದುವುದಿಲ್ಲ, ವಾಕ್ಯ ಜ್ಞಾನ ಇಲ್ಲ, ವಾಕ್ಯ ಒಬ್ಬೇ ಮಾಡುವುದಿಲ್ಲ. ಇವರ ವಿಶ್ವಾಸಿಗಳು. ಅದಕ್ಕೆ ವಿಶ್ವಾಸಿಗಳಿಂದ ಯಾರಿಗೂ ಒಂದು ಟೆಸ್ಟ್ ಮಣಿ ಹೋಗಲ್ಲ. ಇನ್ನೊಬ್ಬರನ್ನ ಟಚ್ ಮಾಡೋದಕ್ಕೆ ನಿಮ್ಮ ಮನೆಯಲ್ಲೇ ಯಾರನ್ನು ಟಚ್ ಮಾಡಕ್ಕಾಗಲ್ಲ. ಮಿನಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಮಿನಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹೋಮ್. ನಿಮ್ಮ ಮನೆಯಲ್ಲೇ ಮಿನಿಸ್ಟ್ರಿ ಬೆಳೆಯುವುದು. ಇಲ್ಲಿ ನಾವು ಏನು ಓದಿದ್ದೇವೆ? ಇಬ್ರಿಯರಿಗೆ 12:14 ಹೇಳುತ್ತದೆ, ಇತರರೊಂದಿಗೆ ಶಾಂತಿ ಇಲ್ಲದೆ ಮತ್ತು ಪವಿತ್ರತೆ ಇಲ್ಲದೆ. ಇತರರೊಂದಿಗೆ ಶಾಂತಿಗೆ, ಅಯ್ಯೋ ಮನೆಯಲ್ಲಿ ಹಂಗೆ ಶಾಂತಿ ಇದ್ದೀರಿ, ಮನೆ ಹೊರಗಡೆ ಹೋಗಿದರೆ ಸಾಕು ಶಾಂತಿ ಶಾಂತಿ. ಇನ್ನೊಬ್ಬಳು ಫ್ರೆಂಡು ಇದ್ದಾಳೆ, ಅವಳ ಹೆಸರು ಶಾಂತಿ. ಶಾಂತಿ ಜೊತೆಗೆ ಓಡಾಡಿದರೇನೆ ಶಾಂತಿ ಅಲ್ಲವೇ? ಮನೆಯಲ್ಲಿದ್ದರೆ ಶಾಂತಿ ಇಲ್ಲ. ತುಂಬಾ ಬಿಸಿಯಾದ ಗಾಳಿ, ಸ್ವಲ್ಪ ಒಳ್ಳೆ ಗಾಳಿ ಬೇಕು ಅಂತ ಹೇಳಿ ಎಲ್ಲರೂ ಶಾಂತಿ ಜೊತೆಗೆ ಶಾಂತಿಗೋಸ್ಕರ ಹೋಗ್ತಾರೆ. ಇಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. Hallelujah. Should not grieve Holy Spirit. Bible is telling, don't grieve Holy Spirit. Don't
ಕ್ವೆಂಚ್ ಹೋಲಿ ಸ್ಪಿರಿಟ್. ಬೈಬಲಲ್ಲಿ ಇದೆ, ನಿಮ್ಗೆ ಗೊತ್ತಾ? ಈ ವಾಕ್ಯನೂ ಬೈಬಲಲ್ಲಿ ಇದೆ. ಮೊದಲನೇ ಥೆಸಲೋನಿಯದವರಿಗೆ 5:19. ಡೋಂಟ್ ಕ್ವೆಂಚ್ ಯುವರ್ ಹೋಲಿ ಸ್ಪಿರಿಟ್, ಡೋಂಟ್ ಗ್ರೀವ್ ಯುವರ್ ಹೋಲಿ ಸ್ಪಿರಿಟ್. ಹೌ ಡು ಯು ಗ್ರೀವ್ ಯುವರ್ ಹೋಲಿ ಸ್ಪಿರಿಟ್? Spirit says something, you do something. Each time when we are doing something against the Spirit of God, Spirit is grieving. ಅರ್ಥ ಮಾಡಿಕೊಳ್ಳಿ. ನೀವು ದೇವರನ್ನು ನೋವಿಸಿದರೆ ನಿಮಗೆ ಬರೀ ನೋವೇ 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 ಸಿಗುವುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. If you are pleasing God, you will be pleased. God will be pleased and you will have a good life in this world. ಅರ್ಥ ಮಾಡಿಕೊಳ್ಳಿ. ಇನ್ನೊಂದು ಸತ್ಯ ನಾನು ಹೇಳ್ತೀನಿ. ಅಸ್ತಿತ್ವದಲ್ಲಿ 2 ಪ್ರಪಂಚಗಳಿವೆ, ಭೌತಿಕ ಮತ್ತು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಜಗತ್ತು ಕೆಟ್ಟ ಮತ್ತು ಒಳ್ಳೆಯ ನಡುವೆ ಯುದ್ಧ ನಡೆಯುತ್ತಿದೆ. ನಮಗೆ ಒಂದು ಕಾಣದ ಮಂಡಲ ಇದೆ, ಆಧ್ಯಾತ್ಮಿಕ ಮಂಡಲ, ಭೌತಿಕ ಮಂಡಲ ಮತ್ತು ಕಾಣದ ಮಂಡಲ. ಭೌತಿಕ ಮಂಡಲ ನಮಗೆ ಕಾಣಿಸುತ್ತೆ, ನಾವೆಲ್ಲರೂ ಇಲ್ಲಿ ಇದ್ದೀವಿ, ಏನೇನು ಈ ಲೋಕದಲ್ಲಿ ನಡೆಯುತ್ತದೆ ಅಂತ ನಮಗೆಲ್ಲರಿಗೂ ಕಾಣಿಸುತ್ತೆ. ಆದರೆ ಇನ್ನೊಂದು ಮಂಡಲ ಇದೆ, ಅನದರ್ ವರ್ಲ್ಡ್ ಈಸ್ ದೇರ್, ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಲೈಫ್. ಸ್ಪಿರಿಟ್ಸು, ಕೆಟ್ಟ ಸ್ಪಿರಿಟು, ಒಳ್ಳೆಯ ಸ್ಪಿರಿಟ್ ಅಂದರೆ ಸೇಟಾನು ಮತ್ತು ದೇವರು. ಅಲ್ಲಿ ಯುದ್ಧ ನಡೆಯುತ್ತಾ ಇದೆ, ಕೆಟ್ಟದು ಮತ್ತು ಒಳ್ಳೆಯದು. ಇದೆಲ್ಲ ನಡೆಯುತ್ತಾ ಇದೆ, ನಿಮಗೆ ಅರ್ಥವಾಗುವುದಿಲ್ಲ. ನಾವೆಲ್ಲರೂ ಈ ಕಾಣದ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮಗಳನ್ನು ಎದುರಿಸುತ್ತೇವೆ. ಹಾನಿಗೊಳಗಾದ ಸಂಬಂಧಗಳು, ಭಾವನಾತ್ಮಕ ಅಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಆಯಾಸಕ್ಕೆ ಕಾರಣವಾಗುತ್ತದೆ. ಪರಿಣಾಮವಾಗಿ ಮಾನವ ಮನಸ್ಸು ಕೋಪ, ಕಹಿ, ಶಂಸಾದಿರುವಿಗೆ, ಆತಂಕ, ಸೇಡು ಇತ್ಯಾದಿಗಳಿಂದ ತುಂಬಿರುತ್ತದೆ. ನಾವು ಪಾಪ ಮತ್ತು ಪ್ರಲೋಭನೆಗಳಲ್ಲಿ ಬೀಳಬೇಕು. ಪಿಶಾಚಿ ಇದ್ದಾರೆ, ನೀವು ನಂಬಿದರೂ ಇಲ್ಲದಿದ್ದರೂ ಪಿಶಾಚಿ ಇದ್ದಾರೆ. ಅಲ್ಲಿ ಅವನು ನಮ್ಮ ಆಪೋಸಿಟ್ ಆಗಿ ಯುದ್ಧ ಮಾಡ್ತಾ ಇರ್ತಾನೆ. ನಮ್ಮ ಮೇಲೆ ಅವನಿಗೆ ಏನು ಮಾಡೋಕ್ಕಾಗಲ್ಲ. ಇಫ್ ವಿ ಆರ್ ವಿತ್ ಗಾಡ್, ಯಾವಾಗ ನಾವು ದೇವರ ಜೊತೆಗಿರುತ್ತೇವೆ, ಒಳ್ಳೆಯ ಯೋಚನೆಗಳಿಂದ, ಒಳ್ಳೆಯ ಕಾರ್ಯಗಳಿಂದ, ವಿತ್ ಸೆಲ್ಫ್ ಕಂಟ್ರೋಲ್. ನಿಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ಯು ಲಾಸ್ ದ ವಾರ್. ನೀವು ಈ ಯುದ್ಧವನ್ನು ಕಳೆದುಕೊಳ್ತೀರಿ. ಈ ಯುದ್ಧವನ್ನು ನಾವು ಗೆಲ್ಲಬೇಕು. ಅರ್ಥ ಮಾಡಿಕೊಳ್ಳಿ. ನೀವಿದು ವಿಶ್ವಾಸ ಮಾಡಲಿಲ್ಲದಿದ್ದರೆ ಈ ವಾಕ್ಯ ನೀವು ಓದಬಹುದು. ಎಫೆಸದವರಿಗೆ 6:12-13 ಈ ರೀತಿ ಓದುತ್ತೇವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಕಟವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದಾದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ, ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ, ಎಲ್ಲಿ? ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಕಠಿಣ ಯುದ್ಧ, ಹೋರಾಟ, ಫೈಟು, ಹಸ್ಬೆಂಡ್ ಆ್ಯಂಡ್ ವೈಫ್ ಫೈಟು, ಅಲ್ಲಾಂದರೆ ಮನೆಯಲ್ಲಿ ಜಗಳ, ಅಲ್ಲಾಂದರೆ ಬೇರೆ ಕಡೆ ಜಗಳ. ಜಗಳಕ್ಕೆ ಏನಾದರೂ ಉಂಟಾಗುತ್ತದೆ. ಅದನ್ನರ್ಥ ಯು ಶುಡ್ ಪಾರ್ಟಿಸಿಪೇಟ್ ಇನ್ ದ ಜಗಳ ಅಂತಲ್ಲ. ನೀವು ವಿಶ್ವಾಸಿಯಾಗಿ ಹೆಂಗೆ ಬಾಯಿ ಮುಚ್ಚಬೇಕು ಅಂತ ನಿಮಗೆ ಗೊತ್ತಿರಬೇಕು. ಬಾಯಿ ಲೂಸ್ ಆಗಿಟ್ರೆ ನೀವು ಆ ಜಗಳದಲ್ಲಿ ಜಾಯಿನ್ ಮಾಡಿ ಏನೇನಾಗುತ್ತದೆ ಅಂತ ನಿಮಗೆ ಗೊತ್ತು. ಇಷ್ಟು ದಿನ ನೀವು ಅನುಭವಿಸಿದಿರಿ. ಇನಿಮೇಲು ನೀವು ಬಾಯಿ ಮುಚ್ಚೋದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ನೀವು ಬದಲಾಗಬೇಕು. ಹಲ್ಲೆಲೂಯಾ. ಆದಾದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವುದಕ್ಕೆ ದೇವರು ದಯಪಾಲಿಸುವ ಸರ್ವಯುದ್ಧಗಳನ್ನು ತೆಗೆದುಕೊಳ್ಳಿರಿ. Take up the whole armor of God to stand on that evil day. Evil day will come for everyone. ನಿಮಗೂ ಮಾತ್ರ ಅಲ್ಲ, ನನಗೂ ಬರುತ್ತೆ, ಎಲ್ಲರಿಗೂ ಬರ್ತದೆ. ಈ ಯುದ್ಧ ಹೇಗೆ ಹೋರಾಡುವುದು? ನಾವೊಂದು ಹಾಡು ಹಾಡುತ್ತೇವೆ, ದೇವರೇ ನೀವು ಯುದ್ಧ ಹೋರಾಡುವುದು ನೀವು ಕಲಿಸಿದ್ದೀರಲ್ಲ ಅಂತ, ಅಲ್ಲವೇ? ಯು ಹ್ಯಾವ್ ಟಾಟ್ ಅಸ್ ಹೌ ಟು ಫೈಟ್ ದಿಸ್ ವಾರ್. ಬಟ್ ವಿಶ್ವಾಸಿಗಳು ದೇವರ ಫೈಟ್ ಅಲ್ಲ ಫೈಟ್ ಮಾಡುವುದು, ಅವರ ಮನೆಯೊಳಗೆ ಎಲ್ಲರ ಜೊತೆ ಫೈಟ್ ಮಾಡುತ್ತೀರಿ. ಹಲ್ಲೆಲೂಯಾ. ಅಂತಹ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮತ್ತು ದುಷ್ಟ ದಿನಗಳ ಬಗ್ಗೆ
ನಮಗೆ ಎಚ್ಚರಿಕೆ ನೀಡಲಾಗಿದೆ. ಆದಾದರಿಂದ ನಾವು ಸಿದ್ಧಪಡಿಸಬೇಕು ಮತ್ತು ಗೆಲ್ಲಬೇಕು. ಅದಕ್ಕಾಗಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಬೇಕು ಎಂದು ದೇವರು ನಮಗೆ ಕಲಿಸಿದ್ದಾರೆ. ಮತ್ತಾಯ 6:13, ನನ್ನನ್ನು ಶೋಧನೆಯೊಳಗೆ ಸೇರಿಸದೆ ನನ್ನನ್ನು ಕೇಡಿನಿಂದ ತಪ್ಪಿಸು. ನನ್ನನ್ನು ಶೋಧನೆಯೊಳಗೆ ಸೇರಿಸದೆ. ಲಾರ್ಡ್, ಲೀಡ್ us not into temptation and deliver us from all evil. Temptations will come to fall according to our character. Temptations will come according to each one of your character, including mine. Temptations will come. ಸೇತಾನ ಗುರಿ ಏನು? ನಾವು ಅದರಲ್ಲಿ ಬೀಳಬೇಕು, ಪಾಪಿಗಳಾಗಿ ಜೀವನ ಮಾಡಬೇಕು, ಬಿದ್ದು 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 ಒಂದು ದಿನ ದೇವರಿಂದ ಆಚೆ ಹೋಗಬೇಕು. ಇದೇ ಅವನ ಗುರಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಯೇಸುದೇವರು ಕಲಿಸಿದರು ಈ ಪ್ರಾರ್ಥನೆ ನಾವು ಪ್ರಾರ್ಥಿಸಬೇಕು. ನನ್ನನ್ನು ಶೋಧನೆಯೊಳಗೆ ಸೇರಿಸದೆ ನನ್ನನ್ನು ಕೇಡಿನಿಂದ ತಪ್ಪಿಸು. ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ಯೇಸು ನಮಗೆ ಕಲಿಸಿದರು. ಆದಾದರಿಂದ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾಗಿ ನಾವು ಆಧ್ಯಾತ್ಮಿಕ ದೃಷ್ಟಿಯೊಂದಿಗೆ ಬದುಕಬೇಕು. ನಮ್ಮ ವಿರುದ್ಧ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ನಿಮ್ಮ ಎದುರುಗಡೆ ಬರುವರು ಇನ್ನೊಬ್ಬರಿರಬಹುದು. ಅದು ಪಿಶಾಚಿ ಯೂಸ್ ಮಾಡುವ ಜನ. ನಿಮ್ಮ ತಂದೆ ಇರಬಹುದು, ನಿಮ್ಮ ತಾಯಿ ಇರಬಹುದು, ನಿಮ್ಮ ಗಂಡ ಇರಬಹುದು, ನಿಮ್ಮ ಹೆಂಡತಿ ಇರಬಹುದು, ನಿಮ್ಮ ಮಕ್ಕಳಿರಬಹುದು. ನಿಮ್ಮ ಕ್ಯಾರೆಕ್ಟರ್ಸ್ ಏನಿದೆ ಅಂತ ಅವನಿಗೆ ಗೊತ್ತು. ಅದೇನ್ ಪ್ರಕಾರ ನಿಮ್ಮ ಜೊತೆಗೆ ಫೈಟ್ ಮಾಡುವುದಕ್ಕೆ ಕಳಿಸಿರುವುದು. ನೀವು ಬೀಳಬಾರದು. ಅರ್ಥ ಮಾಡಿಕೊಳ್ಳಿ. ಒಂದು ಆಧ್ಯಾತ್ಮಿಕ ಯುದ್ಧವಿದೆ ಎಂದು ನಾವು ಅರ್ಥ ಮಾಡಿಕೋಬೇಕು. ನಾವು ಅದರಲ್ಲಿ ಇದ್ದೇವೆ. ನಾವೆಲ್ಲರೂ ಆಧ್ಯಾತ್ಮಿಕ ಯುದ್ಧದಲ್ಲಿ ಇದ್ದೇವೆ. ಪೋಲಿಸ್ ಟೆಲ್ಲಿಂಗ್, ಐ ಫಾಟ್ ಎ ಗುಡ್ ಫೈಟ್ ಆಫ್ ಫೇತ್. ನಾವೆಲ್ಲರೂ ಯುದ್ಧದಲ್ಲಿ ಇದ್ದೇವೆ. ಆ ಯುದ್ಧ ನಾವು ಗೆಲ್ಲಬೇಕು. ಆದರೆ ಮಾತ್ರ ನಮಗೆ ವಿಕ್ಟರಿ ಉಂಟಾಗುವುದು. ಬರೀ ಪ್ರಾರ್ಥಿಸುವುದರಿಂದ ನಮಗೆ ಯುದ್ಧ ಗೆಲ್ಲುವುದಕ್ಕಾಗಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಮತ್ತೆ ಈ ವಾಕ್ಯನೂ ನೀವು ಮರಿಬಾರದು. ಮೊದಲನೇ ಪೇತ್ರನು 5:8, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೇಟಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಿಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸೇಟಾನನು ಮಾಡುವ ಕೆಲಸ ಇದೆ. ನಿಮಗೆ ಯಾವಾಗ ಶಕ್ತಿ ಇಲ್ಲ, ಅವನು ಗೊತ್ತು ನೀವು ಹೆಂಗೆ ಬೀಳುತ್ತದೆ ಅಂತ. ಆವಾಗ ಬರ್ತದೆ, ಗೊತ್ತಾಯ್ತಾ? ನಿಮಗೆ ಪ್ರೇಯರ್ ಇಲ್ಲ. ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ಇನ್ಕ್ರೀಸ್ ಯುವರ್ ಪ್ರೇಯರ್. ಮೈ ಟೆಂಪಲ್ ಇಸ್ ಎ ಟೆಂಪಲ್ ಆಫ್ ಪ್ರೇಯರ್. ವಿ ಆರ್ ಹಿಸ್ ಟೆಂಪಲ್. ದಿಸ್ ಇಸ್ ಅವರ್ ಟೆಂಪಲ್. ಚರ್ಚ್ ಇಸ್ ಗಾಡ್ಸ್ ಟೆಂಪಲ್. ಇಂಡಿವಿಜುವಲಿ ಈಚ್ ಒನ್ ಆಫ್ ಅಸ್ ಆರ್ ಗಾಡ್ಸ್ ಟೆಂಪಲ್. ಅದರಲ್ಲಿ ಯಾವಾಗಲೂ ಬೆಂಕಿ ಉರಿಯುತ್ತಾ ಇರಬೇಕು. ಆದರೆ ಮಾತ್ರ ಪ್ರಕಾಶವಿರುವುದು. ವಿ ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಏನು? ಯಾವಾಗಲೂ ಪ್ರಾರ್ಥನೆ. ದೇವರೇ, ನಾನು ನನ್ನ ಪ್ರಲೋಭನದಲ್ಲಿ ಬೀಳಬಾರದು. ನಿಮಗೆ ಗೊತ್ತಿರಬೇಕು ಎಲ್ಲಿ ನೀವು ವೀಕ್ ಆಗಿದ್ದೀರಿ ಅಂತ. ಕೋಪದಲ್ಲಿ ವೀಕ್ ಆಗಿದ್ದೀರಿ, ಒಫೆಂಡಿಂಗ್ ಕ್ಯಾರೆಕ್ಟರ್ ಅಲ್ಲಿ ವೀಕ್ ಆಗಿದ್ದೀರಿ, ಅಪ್ಸೆಟ್ ಅಲ್ಲಿ ವೀಕ್ ಆಗಿದ್ದೀರಿ, ಅದರಲ್ಲಿ ವೀಕ್ ಆಗಿದ್ದೀರಿ, ಜಗಳ ಮಾಡುವ ಕ್ಯಾರೆಕ್ಟರ್ ಅಲ್ಲಿ ವೀಕ್ ಆಗಿದ್ದೀರಿ. ನಿಮಗೆ ಗೊತ್ತು. ನೀವು ತುಂಬಾ ಪ್ರಾರ್ಥಿಸಬೇಕು. ಒಂದೊಂದು ಸ್ಟೇ ಅವೇಕ್ and pray lest you will fall in the temptation. ಎಚ್ಚರವಾಗಿತ್ತು ಪ್ರಾರ್ಥಿಸಲಿಲ್ಲದಿದ್ದರೆ ನೀವು ಪ್ರಲೋಭನೆಗಳಲ್ಲಿ ಬೀಳುತ್ತೀರಿ ಅಂತ ದೇವರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ಎಷ್ಟು ಜನರು ಪ್ರಾರ್ಥಿಸುತ್ತಾರೆ? ದೇವರ ಮಕ್ಕಳೇ, ನೀವು ಪ್ರಾರ್ಥಿಸಿದರೆ ನಿಮಗೆ ಶಕ್ತಿ ಸಿಗುತ್ತದೆ. ತುಂಬಾ ಜನ ಹೇಳ್ತಾರೆ, ಇಲ್ಲ ಪಾಸ್ಟರ್, ನಾನು ತುಂಬಾ ಪ್ರಾರ್ಥಿಸುತ್ತಾ ಇದ್ದೀನಿ, ಆದರೂ ಹಂಗೆ ಬಿದ್ದು 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 ಹೋಗ್ತಾ ಇದ್ದೀನಿ. ಯಾರಾದರೂ ಬರಬೇಕು ನನ್ನ ಎಬ್ಬಿಸೋದಕ್ಕೆ. ಬನ್ನಿ ಪಾಸ್ಟರ್, ಮನೆಗೆ ಎಬ್ಬಿಸಿ ನನ್ನ. ಯು ಆರ್ ಡಿಗ್ರೇಡಿಂಗ್ ಗಾಡ್. ಲೆಟ್ ಮೀ ಟೆಲ್ ಯು ಬಿಲೀವರ್ಸ್, ನೀವು ಪ್ರಾರ್ಥಿಸಿದರೆ ದೇವರು ಕೊಡಲ್ವಾ? ಎಷ್ಟು ವರ್ಷ ಆಯ್ತು ನೀವು ದೇವರ ಕಡೆ ಬಂದು? ಹೇಳ್ರಿ, ಎಷ್ಟು ವರ್ಷ ಆಯ್ತು? ಫಸ್ಟ್ ಇಯರ್, ಸೆಕೆಂಡ್ ಇಯರ್ ನಮ್ಗೆ ಗೊತ್ತಿಲ್ಲ. LKG ಸ್ಟೂಡೆಂಟ್ಸ್ ತರ ಇರಬಹುದು. ಮತ್ತೆ 10 ವರ್ಷ ಆಯ್ತು, 15 ವರ್ಷ ಆದರೂ ನೀವು ಪ್ರೀ ನರ್ಸರಿ ಸ್ಟೂಡೆಂಟ್ಸ್ ತರ ಬಿಹೇವ್ ಮಾಡಿದರೆ ಎಲ್ಲಿ ನಿಮಗೆ ಪ್ರಾರ್ಥನೆ ಇಲ್ಲ? ನೀವೆಲ್ಲಿ ದುರ್ಬಲರಾಗುತ್ತೀರಿ, ಅಲ್ಲಿ ಪ್ರಲೋಭನೆಗಳು ಜಾಸ್ತಿ ಆಗುತ್ತದೆ. ನೀವು ನನ್ನ ನಂಬಲಿಲ್ಲದಿದ್ದರೆ ಇವತ್ತಿಂದ ನೋಡಿ ನೀವು ಯಾವ ಪಾಪದಲ್ಲಿ ನೀವು ಬೀಳುತ್ತೀರಿ.
ನಿಮಗೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲ. ಯಾಕೆ ಶಕ್ತಿ ಇಲ್ಲ? ನೀವು ಪ್ರಾರ್ಥಿಸುತ್ತಾ ಇಲ್ಲ. ಹಲ್ಲೆಲೂಯಾ. ತುಂಬ ಪ್ರಾರ್ಥಿಸಬೇಕು ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ತುಂಬ ಪ್ರಾರ್ಥಿಸಬೇಕು. ಇಫ್ ಯು ಆರ್ ನಾಟ್ ರೆಡಿ ಟು ಪ್ರೇ, ನಥಿಂಗ್. ಇನ್ಸ್ಟೆಡ್ ಆಫ್ ಪ್ರೇಯಿಂಗ್ ಆಲ್ ದೀಸ್ ಥಿಂಗ್ಸ್, ಬಿಲೀವರ್ಸ್ ಆರ್ ಪ್ರೇಯಿಂಗ್ ಫೂಲಿಶ್ಲಿ. ದೇವರೇ ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು. ಪ್ರಾರ್ಥಿಸಿ 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 ಅವರೇ ದಣದು 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 ನಡೆಯಕ್ಕಾಗಲ್ಲ. ಯಾಕೆಂದ್ರೆ ಪ್ರಲೋಭನೆಗಳಲ್ಲಿ ಬಿದ್ದು ಬಿದ್ದು ಅವರಿಗೆ ನಡೆಯಕ್ಕಾಗಲ್ಲ. ಹೌದು, ನಾನು ಹೇಳುವುದು ನಿಜ. ಮತ್ತೆ ದೇವರು ಹೇಳಿದ ಪ್ರಕಾರ ಭರವಸೆಗಳು ಏನು ಬರಲಿಲ್ಲ. ವಿಶ್ವಾಸದಿಂದ ದೂರ ಹೋಗ್ಬಿಟ್ಟಿದ್ದಾರೆ ವಿಶ್ವಾಸಿಗಳು. ಎಷ್ಟು ವಿಶ್ವಾಸಿಗಳು ದೇವರಿಂದ ದೂರ 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 ಹೋಗಿಬಿಟ್ಟಿದ್ದಾರೆ. ಕಾರಣ ಏನು? ಅವರಿಗೆ ನಮ್ರತೆಯಿಂದ ಬೆಳೆಯಕ್ಕಾಗಲ್ಲ, ಹೆಮ್ಮೆಯಿಂದ ಬೆಳೀತಾರೆ ಅವರು. ಅದಕ್ಕೆ ಹಲ್ಲೆಲೂಯಾ. ಕ್ರಿಶ್ಚಿಯನ್ ಜೀವನ ಅಂದರೆ ವಾಟ್ ಎ ವಂಡರ್ಫುಲ್ ಲೈಫ್. ನಿಮಗೆ ಗೊತ್ತಾ, ಯೇಸು ದೇವರು ಕರೆದಿರುವ ಜೀವನ ವಂಡರ್ಫುಲ್ ಲೈಫ್, ಪೀಸ್ಫುಲ್ ಲೈಫ್, ಜಾಯ್ಫುಲ್ ಲೈಫ್, ಹೆಲ್ದಿ ಲೈಫ್, ವೆಲ್ದಿ ಲೈಫ್. ನೀವು ನಿಮಗೂ ಮಾತ್ರವಲ್ಲ, ಯು ಆರ್ ನಾಟ್ ಜಸ್ಟ್ ಯೂಸ್ಫುಲ್ ಟು ಯು, ಯು ವಿಲ್ ಬಿ ಯೂಸ್ಫುಲ್ ಟು ಮೆನಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾನು ಪ್ರಾರ್ಥಿಸುತ್ತೀನಿ, ದೇವರೇ ಇದು ಅರ್ಥ ಮಾಡಿಕೊಂಡು ಚರ್ಚಲ್ಲಿ ಜನ ಬರಲಿ ದೇವರೇ. ಈ ಲೋಕದಲ್ಲಿ ಯಾರೂ ಇಲ್ಲ, ಈ ಕಾಲದಲ್ಲಿ, ಈ ಜನರೇಷನ್ ಅಲ್ಲಿ ಯಾರಿಗೂ ಬೇಡ ದೇವರನ್ನು. ದೇವರನ್ನು ಹುಡುಕುವವರು ಯಾರು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಈಗ ನಾವು ಹಾದು ಹೋಗುವ ಆಧ್ಯಾತ್ಮಿಕ ಯುದ್ಧದ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳೋಣ. ಕೆಲವೊಮ್ಮೆ ನಾವು ಜನರು, ಸಂದರ್ಭಗಳು ಅಥವಾ ನಮ್ಮ ಆಲೋಚನೆಗಳ ಮೂಲಕ ಅಸಾಮಾನ್ಯ ಪ್ರಲೋಭನೆಗಳನ್ನು ಎದುರಿಸುತ್ತೇವೆ ಅಥವಾ ವಿವರಿಸಲಾಗದ ಉದ್ವೇಗ, ಸಂಬಂಧದಲ್ಲಿ ಸಂಘರ್ಷ, ಭಯ ಅಥವಾ ದೇವರ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ನಾವು ಕಷ್ಟಪಡ್ತೇವೆ ಪ್ರಾರ್ಥನೆಯಲ್ಲಿ ಗಮನಹರಿಸಲಾಗಲು. ಅದಕ್ಕೆ ನಮಗೆ ಕಷ್ಟ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ಸರಿಯಾದ ಕೆಲಸವನ್ನು ಮಾಡಲು ದೇವರ ಸಹಾಯವನ್ನು ಕೇಳಬೇಕು. ನಿಮಗೆ ಅರ್ಥವಾಯ್ತೆ? ಈ ಕಷ್ಟ ದಿನ ಬರ್ತದೆ ಅಂತ ಬೈಬಲಲ್ಲಿ ಇದೆ, ನಿಮಗೂ ಗೊತ್ತು. ನೀವು ತಿಳ್ಕೋಬಾರದು ನಿಮ್ಮ ಮನೆಯಲ್ಲಿ ಮಾತ್ರ ಅದು ಬರ್ತೇನೆ. ಇಲ್ಲ, ಈ ಲೋಕದಲ್ಲಿ ಇರುವ ಎಲ್ಲ ಮನುಷ್ಯರ ಮನೆಯಲ್ಲೂ ಇದೇ ನಡೆಯುವುದು. ಎಷ್ಟು ಸಾವಕಾರರಾಗಿದ್ದರು, ಎಷ್ಟು ಬ್ಯೂಟಿಫುಲ್ ಆಗಿ ಅವರು ಮಾಡೆಲ್ಸು, ಹೀರೋಯಿನ್ಸ್ ಆಗಿದ್ದರು. ಅವರ ಮನೆಯಲ್ಲಿ ನಡೆಯುವುದೇ ಯುದ್ಧ. ಎಲ್ಲರ ಮನೆಯಲ್ಲೂ ಯುದ್ಧ ನಡೆಯುತ್ತದೆ. ಹಂಗೆ ಯುದ್ಧ ನಡೆದು ಹಸ್ಬೆಂಡ್ ಆ್ಯಂಡ್ ವೈಫ್ ಡಿವೋರ್ಸ್ ಆಗ್ತದೆ. ಅಲ್ಲಾಂದರೆ ಸುಮ್ಮನೆ ಒಟ್ಟಿಗೆ ಇರ್ತಾರೆ. ವಿಶ್ವಾಸಿಗಳಾದರೂ ಎಷ್ಟು ವಿಶ್ವಾಸಿಗಳು ಡಿವೋರ್ಸ್ ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಬೈಬಲಲ್ಲಿ ನಮಗೆ ಜ್ಞಾನ ಕೊಟ್ಟಿದೆ. ಆ ಯುದ್ಧದಲ್ಲಿ ನೀವು ಗೆಲ್ಲಬೇಕು. ಯು ಶುಡ್ ವಿನ್ ದಟ್ ವಾರ್. ಟೇಕ್ ಅಪ್ ದ ಹೋಲ್ ಆರ್ಮರ್ ಆಫ್ ಗಾಡ್. ವಾಟ್ ಇಸ್ ದಿಸ್ ಆರ್ಮರ್? ದ ರೈಚಸ್ನೆಸ್ ಆಫ್ ಗಾಡ್. ತುಂಬ ಕಷ್ಟ. ಇದೇ ದೇವರ ಶಿಲುಬೆ. ನಾವು ದೇವರ ಶಿಲುಬೆಯನ್ನು ಹೊತ್ತಿಕೊಂಡು ಅವರನ್ನು ಹಿಂಬಾಲಿಸಬೇಕು. ತುಂಬ ಕಷ್ಟ ಅಲ್ಲವೇ? ಇದು ತುಂಬ ಕಷ್ಟ ಅನ್ನು ನೀವು ಯೋಚಿಸಿದರೆ ಈ ಜೀವನ ನಿಮಗೇನು ಸುಖ ಕೊಡ್ತದೆ ದೇವರ ಮಕ್ಕಳೇ? ಸ್ವಲ್ಪ ಜಾಣರಾಗಿ ಯೋಚಿಸಿ ದೇವರ ಮಕ್ಕಳೇ. ಯೇಸು ದೇವರು ನಮ್ಮನ್ನು ಕರೆದಿರುವುದು ಅವರ ಶಿಲುಬೆ ಹೊತ್ತಿಕೊಂಡು ಅವರನ್ನು ಹಿಂಬಾಲಿಸುವುದಕ್ಕೆ. ಜೀಸಸ್ ಕ್ರೈಸ್ಟ್ ಹಸ್ ಕಾಲ್ಡ್ us to carry the cross and follow Christ. ನೀವದು ಕಷ್ಟ ಎಂದು ಹೇಳಿದರೆ ಈ ಜೀವನ ನಿಮಗೆ ಸುಖ ಕೊಡ್ತದ? ನನಗೆ ಬಂದು ಹೇಳ್ರಿ, ನಾನು ಒಪ್ಕೊಳ್ತೀನಿ. ಇಲ್ಲ ಪಾಸ್ಟ್ರೆ, ನೀವೇನು ಮೂರ್ಖತನ ಮಾಡಿದರೆ, ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ನೀವು ಪಾಸ್ಟರ್ ಆಗಿದ್ದೀರ. ಎಷ್ಟು ಜನ ಚರ್ಚ್ಗೆ ಬರ್ತಾರೆ, ನಾನೇನ್ ಮಾಡಬೇಕು, ಯಾರಿಗೂ ಒಬೆ ಮಾಡಬೇಡ. ಒಬೆ ಮಾಡಬೇಕಾದವರು ಬರ್ತಾರೆ, ಉಳ್ಕೊಳ್ತಾರೆ. ನಾನಿದೆ ಪ್ರೀಚ್ ಮಾಡುವುದು. ಎಲ್ಲರಿಗೂ ಒಬೆ ಮಾಡಬೇಡ. ನಾನೇನು ಮೂರ್ಖತನ ಮಾಡಲಿಲ್ಲ, ನಾನು ಒಳ್ಳೆ ಕೆಲಸ ನಾನು ಚೂಸ್ ಮಾಡಿದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆ ಕೆಟ್ಟ ದಿನ ಎಲ್ಲರಿಗೂ ಬರ್ತದೆ. ಎಲ್ಲರೂ, ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೂ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಆ ದಿನ ನೀವು ಗೆಲ್ಲಬೇಕು.
ಆ ದಿನಕ್ಕೆ ನೀವು ತಯಾರಾಗಿರಬೇಕು. ಹೌದು, ಏನಾದರೂ ಕೆಟ್ಟದು ಬರ್ತದೆ. ನನಗಿಷ್ಟವಿಲ್ಲದೆಲ್ಲ ನಮ್ಮ ಹೆಂಡತಿ ಮಾತಾಡ್ತಾಳೆ, ಅಲ್ಲಾಂದ್ರೆ ಗಂಡ ಮಾತಾಡ್ತಾನೆ, ಅಲ್ಲಾಂದ್ರೆ ನಮ್ಮ ಮಕ್ಕಳು ಮಾತಾಡ್ತಾರೆ. ಅದೆಲ್ಲ ನಾನು ಸಹಿಸಬೇಕು. ದೇವರೇ ನನಗೂ ಶಕ್ತಿ ಕೊಡು. ಇದಕ್ಕೆ ನೀವು ಪ್ರಾರ್ಥಿಸಬೇಕು. ಸ್ಟೇ ಅವೇಕ್ ಆ್ಯಂಡ್ ಪ್ರೇ. ಇದೇ ಪ್ರಾರ್ಥನೆ, ಯಾವಾಗಲೂ ಪ್ರಾರ್ಥಿಸಬೇಕು. ಹಾಗೆಯೇ ನಾವು ಪ್ರಾರ್ಥಿಸಿದರೆ ಇನ್ನೊಬ್ಬರನ್ನು, ಶತ್ರುವನ್ನು ಕೂಡ ನಮಗೆ ಪ್ರೀತಿ ಮಾಡಕ್ಕಾಗತ್ತೆ. ಅರ್ಥ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಒಳ್ಳೆಯವರು ನಿಮ್ಮ ಶತ್ರು ಆಗುತ್ತೆ, ನಾನು ನಿಮ್ಮ ಶತ್ರು ಆಗುತ್ತೆ. ಎಷ್ಟು ಜನರಿಗೆ ನಾನು ಶತ್ರು ಗೊತ್ತಾ? ಅಲ್ಲವೇ? ಯಾಕೆ? ಶತ್ರುವನ್ನು ಪ್ರೀತಿಸಬೇಕು ಅಂತ ಬೈಬಲಲ್ಲಿ ಇದೆ. ಮತ್ತೆ ಪಾಸ್ಟರನ್ನು ಶತ್ರುವಾಗಿ ಅವರು ನೋಡ್ತಾರೆ. ಹಲ್ಲೆಲೂಯಾ. Hosea 4:6 says, My people perish because of lack of knowledge. Why they have lack of knowledge? They are hesitant to hear. ಇದೆಲ್ಲ ಬೇಡ ಅವರಿಗೆ. ಒಂದು ಪ್ರಾರ್ಥನೆ ಮತ್ತು ಆರಾಧನೆ ಆದರೆ ಅವರಿಗೆಲ್ಲ ಇಷ್ಟ. ಇದೆಲ್ಲ ಆಹಾರ ಬೇಡ, ಬರೀ ಗಾಳಿ ಬೀಸ್ಕೊಟ್ರೆ ಸಾಕು. ಪಾಸ್ಟ್ರೆ ಫ್ಯಾನ್ ಜೋರಾಗಿ ಇಡಿ ಪಾಸ್ಟ್ರೆ, ಇಲ್ಲಾಂದ್ರೆ AC ಆನ್ ಮಾಡಿ ಸಾಕು. ಆಹಾರ ಎಲ್ಲ ಬೇಡ, ಬಿರಿಯಾನಿ ಎಲ್ಲ ಬೇಡ, ಅದೆಲ್ಲ ಇಟ್ಬಿಡೋದು. ತುಂಬಾ ಕಷ್ಟ ತಿನ್ನೋದಕ್ಕೆ. ಅದೇ ವಿಶ್ವಾಸಿಗಳು. ಹಲ್ಲೆಲೂಯಾ. ಗ್ರೀವಿಂಗ್ ದ ಹೋಲಿ ಸ್ಪಿರಿಟ್. ಗಾಡ್ ಹ್ಯಾಸ್ ಗಿವನ್ ಅಸ್ ದ ಹೋಲಿ ಸ್ಪಿರಿಟ್. ಗ್ರೀವಿಂಗ್ ದ ಹೋಲಿ ಸ್ಪಿರಿಟ್. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಅಂತಹ ಸಮಯದಲ್ಲೆಲ್ಲ ನಿಮ್ಮಲ್ಲಿ ಯುದ್ಧ ನಡೀತಾ ಇರುವಾಗ ಎಲ್ಲ ಪ್ರಾರ್ಥನೆ ಹೆಚ್ಚಿಸಬೇಕು. ದೇವರೇ ಶಕ್ತಿ ಕೊಡಿ. ದೇವರೇ ನಾನು ಬೀಳಬಾರದು. ದೇವರೇ ನಾನು ಬೀಳಬಾರದು, ನನಗೆ ಶಕ್ತಿ ಕೊಡಿ. ನೀವು ಗಂಡ ಹೆಂಡತಿ ಜಗಳ ಇರಬಹುದು, ಆದರೆ ನಿಮ್ಮ ಒಳಗಡೆ ನೀವು ಪ್ರಾರ್ಥಿಸಿದರೆ, ದೇವರೇ ನನಗೆ ಅವಳು ಅಲ್ಲ ಅಂದ್ರೆ ಅವನಿಗೆ ಹೇಳುವುದಲ್ಲ, ನನಗೆ ತಡ್ಕೊಳ್ಕಾಗ್ತಾ ಇಲ್ಲ, ಶಕ್ತಿ ಕೊಡಿ, ಶಕ್ತಿ ಕೊಡಿ ದೇವರೇ ಅಂತ ನೀವು ಪ್ರಾರ್ಥಿಸಿದರೆ ಶಕ್ತಿ ಬರ್ತದೆ. ಪ್ರಾರ್ಥಿಸಲಿಲ್ಲದಿದ್ದರೆ ನಿಮಗೆ ಶಕ್ತಿ ಬರ್ತದೆ ಅವರನ್ನು ನೋಡಿಯೋದಕ್ಕೆ. ಅಲ್ಲವೇ? ನಾನೇನು ನಿಜ ಅಲ್ಲ ಹೇಳುವುದು, ನಿಜ. ಅರ್ಥ ಮಾಡಿಕೊಳ್ಳಿ. ಪ್ರಾರ್ಥಿಸಿದರೆ ದೇವರ ಶಕ್ತಿ ಕೊಡ್ತಾರೆ. ನನಗೆ ತುಂಬಾ ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್ ಇಲ್ಲಿ ನನಗೆ ಅನುಭವಿಸ್ತಾ ಇದೆ, ನಿಮಗೂ ಸಿಗ್ತದೆ. ನಾವೆಲ್ಲರೂ ಮಾನಸಿಕವಾಗಿ ಆಯಾಸಗೊಳ್ಳಲು ಒಂದು ಕಾರಣವೇನೆಂದರೆ ಈ ಯುದ್ಧ, ನಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಈ ಯುದ್ಧ, ಅದರ ತೀವ್ರತೆಯಿಂದಾಗಿ ಅದು ನಮ್ಮನ್ನು ದುರ್ಬಲಗೊಳಿಸುತ್ತದೆ. ನಿಮ್ಮ ಹೃದಯದಲ್ಲಿ ಪರೀಕ್ಷಿಸಿ. ಯುದ್ಧ ನಡೆಯುತ್ತಾ ಇರುವುದು, ಯುದ್ಧ ಎಲ್ಲಿ ನಡೆಯುತ್ತಾ ಇರುವುದು? ನಿಮ್ಮ ಮನಸ್ಸಲ್ಲಿ ಯೋಚಿಸಿ, ನಿಮ್ಮ ಮನಸ್ಸಲ್ಲಿ ನೋಡಿ ಏನು ನಡೆಯುತ್ತಾ ಇದೆ ಅಂತ. ಯುದ್ಧ, ಯಾವಾಗಲೂ ಯುದ್ಧ. ಯುದ್ಧ ಯಾವಾಗ ನಿಲ್ಲುವುದು? ಪೀಸ್ ಬಂದಾಗ. ದಟ್ ಈಸ್ ದ ರೀಸನ್ ಕ್ರೈಸ್ಟ್ ಟೋಲ್ಡ್, ಪೀಸ್ ಮೇಕರ್ಸ್ ಆರ್ ಬ್ಲೆಸ್ಡ್. ಸಮಾಧಾನ ಮಾಡುವವರು ಧನ್ಯರು. ಮತ್ತಾಯ 5:9. ನಾವು ಪೀಸ್ ಮಾಡಬೇಕು. ಹೌದು, ತುಂಬಾ ಕಷ್ಟ ಹಸ್ಬೆಂಡ್ ಜೊತೆ ಜೀವನ ಮಾಡುವುದು, ಅಲ್ಲಾಂದ್ರೆ ಆ ಮಕ್ಕಳ ಜೊತೆ ಜೀವನ ಮಾಡಬೇಕು. ದೇವರು ಕೊಟ್ಟಿರುವುದಲ್ವಾ, ಅಕ್ಸೆಪ್ಟ್ ಮಾಡಿಕೊಳ್ಳಿ. ನಿಮಗೇನು ದೇವರ ತರ ಗಂಡ ಹೆಂಡತಿ ಸಿಗ್ತದಾ? ದೇವರ ತರ ಮಕ್ಕಳು ಸಿಗ್ತದಾ? ಹಂಗೆ ಕೆಲವರು ಆಡ್ತಾರೆ, ಅಯ್ಯೋ ಎಲ್ಲಿಂದ ಸಿಕ್ತೋ ನನ್ನ ಗಂಡ ಇವರು. ಅಲ್ಲ, ನಿಮಗೆ ಸ್ವರ್ಗದಿಂದ ಬರ್ತದೆ. ನೀವು ಹೆಂಗೆ ಇದ್ದೀರಿ? ನೀವು ಪಿಶಾಚಿ ತರ ಇದ್ದರೆ ಪಿಶಾಚಿನೇ ನಿಮ್ಮನ್ನ ಗಂಡ ಹೆಂಡತಿಯಾಗಿ ಬರುವುದು ಅಂತ ನಾವು ಅರ್ಥ ಮಾಡ್ಕೋಬೇಕು ದೇವರ ಮಕ್ಕಳೇ. ಅಲ್ಲವೇ? ನನಗೆ ಇನ್ನೊಬ್ಬರು ಸಿಕ್ಬೇಕಾಯ್ತು. ಅವರೇನು ಜೀಸಸ್ ತರ ಇದ್ದಾರಾ? ಎಲ್ಲರೂ ಒಂದೇ ತರ. ಔಟ್ಸೈಡ್ ಅಲ್ಲಮ್ಮ, ಅರ್ಥ ಮಾಡಿಕೊಳ್ಳಿ. ಒಳಗಡೆ ಏನಿರುತ್ತದೆ, ಎಲ್ಲ ಮನುಷ್ಯರು ಕಟ್ಟವರು. ಅರ್ಥ ಮಾಡಿಕೊಳ್ಳಿ. ಸಾಫ್ಟ್ ವರ್ಡ್ಸ್ ಎಲ್ಲ ಹೇಳಿಕೊಂಡು ಜನ ಬರ್ತಾರೆ. ಲವಿಂಗ್ ಟೈಮಲ್ಲಿ ಲವ್ ಅಫೇರ್, ಆ ಟೈಮಲ್ಲಿ ಎಲ್ಲ ಹೇಳ್ಕೊಂಡು ಬರ್ತಾರೆ. ಮದುವೆ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವರೆಲ್ಲಿಂದ ಬಂದಿರೋದು ಅಂತ. ಒಳ್ಳೆ ಚರ್ಚ್ ಪಾಸ್ಟರ್, ಚರ್ಚಲ್ಲೆಲ್ಲ ಮಾಡುತ್ತಾರೆ ಅವರು. ತುಂಬಾ ರಿಲಿಜಿಯಸ್, ತುಂಬಾ ಸ್ಪಿರಿಚುವಲ್, ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಚರ್ಚಲ್ಲೇ ಇರ್ತಾರೆ ಅಂತ. ನೀವೇನಾದ್ರೂ ಒಂದು ಕೆಟ್ಟದ್ದು ಮಾಡಿ ಯಾವಾಗ ಗೊತ್ತಾಗತ್ತೆ. ಮತ್ತೆ ಏನು ಮಾಡಬೇಕು? ನೀವು ಅವರನ್ನು ಸ್ವೀಕರಿಸಬೇಕು. ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿರುವ ಗಂಡ ಹೆಂಡತಿ ಮಕ್ಕಳನ್ನು ನೀವು ಸ್ವೀಕರಿಸಬೇಕು. ಅವರ ಜೊತೆ ನೀವು ಜೀವನ ಮಾಡಬೇಕು. ಏನೇ ನಮಗೆ ಕೆಟ್ಟದಾಗಿದ್ರೂ ನಾವು ಹಾಗೆಯೇ ನಾವು ಸ್ವೀಕರಿಸಬೇಕು. ಪೀಸ್ ಮೇಕರ್ಸ್, ಐ ಆಮ್ ಟೆಲ್ಲಿಂಗ್ ಹೌ ಟು ಬಿ ಎ ಪೀಸ್ ಮೇಕರ್. ನಾವು ಪೀಸು ಮಾಡದಿಲ್ಲದಿದ್ರೆ ನಮಗೆ ಯಾರಿಗೂ ಪೀಸ್ ಸಿಗುವುದಿಲ್ಲ. ದೇವರೇ ನನಗೆ ಪೀಸು ಕೊಡಿ ಎಂದು ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಪೀಸು ಸಿಕ್ಕುವುದಿಲ್ಲ. ನಾವು ಪೀಸ್ ಮಾಡುವವರಾಗಿರಬೇಕು. ಪೀಸ್ ಮೇಕರ್ಸ್ ಆರ್ ಬ್ಲೆಸ್ಡ್. ಹೌ ಡು ಯು ಗೆಟ್ ಪೀಸ್ ಇನ್ ಯುವರ್ ಲೈಫ್? ಯು ಶುಡ್ ಮೇಕ್ ಪೀಸ್. ಜನರನ್ನು ಪ್ರೀತಿ ಮಾಡಬೇಕು, ಜನರನ್ನು ಕ್ಷಮಿಸಬೇಕು.
ಹಲ್ಲೆಲೂಯ. ಸೊ ನಿರ್ವಹಣೆ ಇಲ್ಲದ ಮನಸ್ಸು, ಅನ್ಮ್ಯಾನೇಜ್ಡ್ ಮೈಂಡ್, ಉದ್ವೇಗ, ಚಿಂತೆ, ಭಯ, ಅನಿಶ್ಚಿತತೆ ಇತ್ಯಾದಿಗಳಿಗೆ ಕಾರಣವಾಗುತ್ತದೆ. ಅನ್ಮ್ಯಾನೇಜ್ಡ್ ಮೈಂಡ್. ಯುದ್ಧ ಎಲ್ಲಿ ನಡೆಯುತ್ತದೆ? ಇಫ್ ಯುವರ್ ಮೈಂಡ್ ಇಸ್ ಅನ್ಮ್ಯಾನೇಜ್ಡ್, ಯಾವಾಗಲೂ ಯುದ್ಧ ನಡೀತಾ ಇರ್ತದೆ, ಸಂತೋಷನೇ ಇಲ್ಲ. ದೇವರ ಮಕ್ಕಳೇ, ಆ ಸಮಯದಲ್ಲಿ ಯು ಮೇಕ್ ಪೀಸ್. Make peace. Learn to make peace. If you don't learn to make peace, you can never ever be happy in this world. ನೀವು ತಿಳ್ಕೊಳ್ತೀರಿ, ನಮ್ಮ ಯಜಮಾನರು ಚೇಂಜ್ ಆಗಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ. ಅಲ್ಲಾಂದ್ರೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ. ಇಲ್ಲ, ಎಂದೂ ನಮಗೆ ಸಂತೋಷ ಸಮಾಧಾನ ಸಿಗುವುದಿಲ್ಲ. ಯು ಶುಡ್ ಮೇಕ್ ಪೀಸ್. ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಸೊ ನಿರ್ವಹಣೆ ಇಲ್ಲದ ಮನಸ್ಸು ಉದ್ವೇಗ, ಚಿಂತೆ, ಭಯ, ಅನಿಶ್ಚಿತತೆ ಇತ್ಯಾದಿಗಳಿಗೆ ಕಾರಣವಾಗುತ್ತದೆ. ನಮ್ಮ ಮನಸ್ಸು ನಿರ್ವಹಿಸುವುದನ್ನು ನಾವು ಹೇಗೆ ಅಭ್ಯಾಸ ಮಾಡಬೇಕು? ಮೊದಲನೇದಾಗಿ ನಾವು ನಮ್ಮಲ್ಲಿ ಪ್ರತಿಯೊಬ್ಬರ ವಿರುದ್ಧ ನಡೆಯುತ್ತಿರುವ ಆಧ್ಯಾತ್ಮಿಕ ಯುದ್ಧದ ವಾಸ್ತವತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಹಲವರು ಇದನ್ನು ನಂಬುವುದಿಲ್ಲ ಮತ್ತು ಅವರಿಗೆ ಅದರ ಬಗ್ಗೆ ಜ್ಞಾನನೇ ಇಲ್ಲ. ಬೈಬಲಲ್ಲಿ ಇದ್ದರೂ, ಪಾಸ್ಟರ್ ಪ್ರೀಚ್ ಮಾಡಿದರೂ ಅವರು ನಂಬುವುದಿಲ್ಲ. ನಮ್ಮ ಪ್ರತಿದಿನ ಯುದ್ಧದಲ್ಲಿ ನಾವು ಗೆದ್ದರೆ ಪ್ರತಿದಿನ ಕೊನೆಯಲ್ಲಿ ಶಾಂತಿ ಮತ್ತು ತೃಪ್ತಿಯಿಂದ ನಮಗೆ ಮಲಗಬಹುದು. ಅರ್ಥವಾಯ್ತೆ? ಒಂದಿನದ ಯುದ್ಧ ನೀವು ಗೆದ್ರೆ ಆ ದಿನ ನಿಮಗೆ ಸಮಾಧಾನದಿಂದ ಮಲಗಬಹುದು. ಇಲ್ಲದಿದ್ದರೆ ನಿಮಗೆ ಮಲಗುವುದಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ಗೆಲ್ಲದಿದ್ದರೆ ಕೋಪ, ಕಹಿ, ಚಿಂತೆ, ಹತಾಶೆ, ಭಯ, ಅಪರಾಧದ ಯೋಚನೆಗಳು, ನಿರಾಶೆಗಳೊಂದಿಗೆ ನೀವು ಉಳಿಯುತ್ತೀರಿ. ಅನೇಕ ವಿಶ್ವಾಸಿಗಳು ಅವರಲ್ಲಿ ಯುದ್ಧ ನಡೆಯುತ್ತಿರುವಾಗ ಮಲಗುತ್ತಾರೆ ಅಥವಾ ಅವರು ಅದನ್ನು ನಿರ್ಲಕ್ಷಿಸುತ್ತಾರೆ. ಇದು ಅವರು ಮಾಡುವ ಮೂರ್ಖತನ, ತಪ್ಪು. ಯುದ್ಧ ನಡೆಯುವಾಗ ನೀವು ಮಲಗಬಾರದು. ಯುದ್ಧ ನಡೆಯುವಾಗ ನೀವು ನಿರ್ಲಕ್ಷಿಸಿ ಶಾಪಿಂಗು ಮತ್ತು ಅಲ್ಲಾಂದ್ರೆ ಊಟ ಮಾಡುವುದು ಎಲ್ಲ ಮಾಡಬಾರದು. ಯುದ್ಧ ನೀವು ನಿಲ್ಲಿಸಬೇಕು. ಯಾವಾಗ ಯುದ್ಧ ನಿಲ್ಲಿಸುವುದು? ನಿಮ್ಮೊಳಗೆ ಪೀಸು ಬರುವಾಗ. ಹೇಗೆ ಪೀಸು ಬರುವುದು? ನೀವು ಸಮಾಧಾನ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಈ ಯುದ್ಧವನ್ನು ನಿಲ್ಲಿಸಲು ನೀವು ಪ್ರಯತ್ನಿಸಬೇಕು. ನೀವು ಇದನ್ನು ಹೇಗೆ ಮಾಡುತ್ತೀರಿ? ಶಾಂತಿಯನ್ನು ಹೊಂದುವುದು ಯುದ್ಧವನ್ನು ಕೊನೆಗೊಳಿಸುವ ಮಾರ್ಗವಾಗಿದೆ. ಶಾಂತಿಯನ್ನು ಹೊಂದಬೇಕು, ಶಾಂತಿಯನ್ನು ಮಾಡಬೇಕು. ನಮ್ಮ ಪ್ರತಿಯೊಬ್ಬರು ಬರುವ ಯುದ್ಧವನ್ನು ಕೊನೆಗೊಳಿಸಬೇಕಂದ್ರೆ ನಾವು ಶಾಂತಿಯನ್ನು ಹೊಂದಬೇಕು. ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಟೈಮ್ ತೆಗೆದು ಇನ್ನೊಬ್ಬರನ್ನು ನೀವು ಅಕ್ಸೆಪ್ಟ್ ಮಾಡಿ. ನಿಮಗಾಗಲಿಲ್ಲದಿದ್ದರೆ ದೇವರನ್ನು ಪ್ರಾರ್ಥಿಸಿ, ದೇವರೇ ನನಗೆ ಶಕ್ತಿ ಕೊಡಿ, ಶಕ್ತಿ ಕೊಡಿ. ಪ್ರಾರ್ಥನೆ ಮತ್ತು ಮೆಡಿಟೇಷನ್ ಅಂದರೆ ಯೋಚನೆಗಳು. ಮೆಡಿಟೇಷನ್ ಅಂದರೆ ನಾವು ಕುತ್ಕೊಂಡು ಮೆಡಿಟೇಟ್ ಮಾಡುವುದಲ್ಲ. 2ನೇ ಕೊರಿಂಥದವರಿಗೆ 10:5 ಹೇಳುವ ಪ್ರಕಾರ ನಮ್ಮ ಕೆಟ್ಟ ಆಲೋಚನೆಗಳೆಲ್ಲ ನಾವು ಸೆರೆಗಿಡಿದು ನಾವು ದೇವರ ಆಲೋಚನೆಗಳ ಪ್ರಕಾರ ನಾವು ಆಲೋಚಿಸಬೇಕು, ನಾವು ಯೋಚಿಸಬೇಕು. ಹಲ್ಲೆಲೂಯ. ಮತ್ತೆ 1ನೇ ಕೊರಿಂಥದವರಿಗೆ 15:31 ಪೌಲನು ಹೇಳುವ ಪ್ರಕಾರ ನಾವು ಪ್ರತಿದಿನ ಸಾಯಬೇಕು. ನೀವು ಪ್ರತಿದಿನ ಜೀವಿಸುತ್ತಾ ಇದ್ದೀರಿ. ಹೇಗೆ? ಬಿರಿಯಾನಿ, ಮಟನ್ ಇದೆಲ್ಲ ತಿಂದು ತಿಂದು ನೀವು ಪ್ರತಿದಿನ ಜೀವಿಸ್ತಾ ಇದ್ದೀರಿ ಅಲ್ಲವೇ? ಪ್ರತಿದಿನ ಆತ್ಮದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಪಾಪಗಳಲ್ಲಿ ನಾವು ಸಾಯಬೇಕು. ಪ್ರಲೋಭನೆಗೆ ಒಳಗಾಗುವುದು ಮತ್ತು ಪಾಪ ಮಾಡುವುದರ ನಡುವೆ ವ್ಯತ್ಯಾಸವಿದೆ. ಪ್ರಲೋಭನೆಗೆ ಒಳಗಾಗುವುದು ಮತ್ತು ಪಾಪ ಮಾಡುವ ನಡುವೆ ವ್ಯತ್ಯಾಸವಿದೆ. ಯಾವುದೇ ರೀತಿಯ ಆಲೋಚನೆಯು ನಿಮ್ಮ ಮನಸ್ಸಲ್ಲಿ ಪ್ರಲೋಭನೆಯಾಗಿ ಬರಬಹುದು, ಆದರೆ ಅವುಗಳ ಮೇಲೆ ನೆಲೆಸುವುದು, ಆ ನಕಾರಾತ್ಮಕ ಮತ್ತು ಪಾಪದ ಆಲೋಚನೆಗಳನ್ನು ಆಲೋಚಿಸುವುದು ನಿಮ್ಮ ಆಯ್ಕೆಯಾಗಿದೆ. ಅರ್ಥವಾಯ್ತೆ? ಯಾವುದೇ ಯೋಚನೆ ಬರಬಹುದು. ಅಯ್ಯೋ, ಅವರು ಬರ್ತಾರೆ ಕಟ್ಟವರು ಇದೆಲ್ಲ, ಇಲ್ಲ ನಾನು ಹಂಗೆ ಯೋಚನೆ ಮಾಡಬಾರ್ದು. ಅವರು ಕಟ್ಟವರಿರಬಹುದು, ಇಲ್ಲ ನಾನು ಹಂಗೆ ಯೋಚನೆ ಮಾಡಬಾರ್ದು. ಅಲ್ಲಾಂದ್ರೆ ಕೋಪ ಬರ್ತದೆ, ಇನ್ನೊಂದು ಬರ್ತದೆ, ದುಃಖ ಬರ್ತದೆ. ದುಃಖ ಬಂದರೂ ನೀವು ದುಃಖ ಅದು ಹೋಗಲಾಡಿಸಿ ನೀವು ಸಮಾಧಾನ ನಿಮ್ಮೊಳಗೆ ಬರಬೇಕು. ನೀವು ಅದಕ್ಕೆ ಪ್ರಯತ್ನಿಸಬೇಕು. ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಯೋಚನೆಗಳಲ್ಲಿ ಪ್ರಲೋಭನೆಗಳು ಬರ್ತದೆ, ಆದರೆ ನೀವು ಅದರಲ್ಲಿ ನೀವು ಮತ್ತು ಯೋಚಿಸುತ್ತಾ ಇರಬಾರದು. ನೀವು ಯೋಚಿಸುತ್ತಾ ಇದ್ದರೆ ಏನಾಗುತ್ತದೆ? ಒಂದು ಪಾಪ ನೀವು ಯೋಚಿಸುತ್ತಾ ಇದ್ದರೆ, ನೀವು ತುಂಬಾ ಜನರು ಹೇಳ್ತಾ ಇದ್ದಾರಲ್ಲ, ಪಾಸ್ಟರ್ ನನಗದು ಕಷ್ಟ, ನನಗೆ ಯಾಕೆ ಅದನ್ನು ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅಂದೆ. ಅದನ್ನ ಕಾರಣನೇ ನಾನು ಹೇಳೋದು.
ಆ ಪಾಪದ ಬಗ್ಗೆ ನೀವು ಯೋಚಿಸ್ತಾ ಇದ್ರೆ ಅದನ್ನ ರೂಟು ಒಳಗೆ ಹೋಗಿ 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 ಫ್ರೂಟ್ ಹಂಗೆ ಬರ್ತದೆ. ಅರ್ಥ ಮಾಡಿಕೊಳ್ಳಿ. ಕೆಟ್ಟದು ಯೋಚಿಸುವುದನ್ನು, ನಕಾರಾತ್ಮಕವಾಗಿರುವುದು ಯೋಚಿಸುವುದನ್ನು ಮತ್ತು ಅಪರಾಧದ ಯೋಚನೆಗಳು, ಗಿಲ್ಟಿ ಥಾಟ್ಸ್, ಇದೆಲ್ಲ ನೀವು ಏನೇ ಕೆಟ್ಟ ಯೋಚನೆಗಳು ನೀವು ಯೋಚಿಸುತ್ತಾ ಇದ್ದರೆ ನಿಮ್ಮ ಹೃದಯ ಕಠಿಣಗೊಳಿಸುತ್ತದೆ. ಆ ಯೋಚಿಸುವ ಪಾಪಗಳು ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಮತ್ತೆ ಅದು ನಿಮ್ಮಿಂದ ಬಿಟ್ಟು ಹೋಗುವುದಕ್ಕೆ ತುಂಬಾ ಕಷ್ಟ ಆಗುತ್ತದೆ. ಈ ವಾಕ್ಯವೆಲ್ಲ ಏನು ದೇವರ ಮಕ್ಕಳೇ? ನಿಮಗೆ ಜೀವನ ಕೊಡುವುದು. ನೀವೇನು ತಿಳ್ಕೊಳ್ತೀರಾ? ಏನು ಹಿಂಗೆಲ್ಲ ಯಾರಿಗೆ ಜೀವನ ಮಾಡಕ್ಕಾಗತ್ತೆ ಅಂತ ನೀವು ಹಂಗೆ ತಿಳ್ಕೊಂಡ್ರೆ ನಿಮಗೆಂದಿಗೂ ಸಂತೋಷ ಸಮಾಧಾನ ಸಿಗುವುದಿಲ್ಲ. ನಿಮಗೊಳ್ಳೆಯ ಜೀವನವನ್ನು ಜೀವಿಸುವುದಕ್ಕೆ ಆಗುವುದಿಲ್ಲ. ನಿಮಗೆ ಅರ್ಥವಾಯ್ತಲ್ಲ? ಪಾಪದ ಆಲೋಚನೆಗಳು ಬರ್ತದೆ, ಆದರೆ ನೀವು ಅದು ಯೋಚಿಸುತ್ತಾ ಇರಬಾರದು ದೇವರ ಮಕ್ಕಳೇ. ನೀವು ಅದು ಯೋಚಿಸುತ್ತಾ ಇದ್ದರೆ ಅದು ಬೇರೆ ಕೆಳಗೆ ಹೋಗಿ ಅದರಿಂದ ತುಂಬಾ ಹಣ್ಣುಗಳು, ಫಲಗಳು, ಹೂವುಗಳು ಬರುತ್ತದೆ. ಆವಾಗಲೇ ನೀವು ಕಟ್ಟು ಮಾಡಬೇಕು. ಯೋಚಿಸಿ ಇರಬಾರದು. ಹೌದು, ನಿಮ್ಮ ಗಂಡ ಹೆಂಡತಿ ಮಕ್ಕಳು ನೋಡಿದ್ರೆ ಇವರಿಗೆ ಎಂತಾದ್ರೂ ಬದಲಾವಣೆ ಆಗುತ್ತದಾ? ಎಂದೂ ಬದಲಾವಣೆ ಆಗತ್ತಿಲ್ಲ. ಹಂಗೆ ನೀವು ಯೋಚಿಸಬಾರದು. ಇಲ್ಲ, ಬದಲಾವಣೆ ಆಗುತ್ತದೆ, ದೇವರವರನ್ನು ಬದಲಾವಣೆ ಮಾಡುತ್ತಾರೆ, ಹಂಗೆ ನೀವು ಯೋಚಿಸಬೇಕು. ಅರ್ಥ ಮಾಡಿಕೊಳ್ಳಿ, ಇದು ಸುಮ್ಮನೆ ಸೈಕಲಾಜಿಕಲ್ ಫೀಲಿಂಗ್ ಅಲ್ಲ. ಹಲ್ಲೆಲೂಯಾ. ಮತ್ತು ಬೈಬಲಿನಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನವು ಯಾವಾಗಲೂ ಸಮಾನ ಪ್ರಮಾಣದಲ್ಲಿ ಮಾಡಲು ಕೇಳುತ್ತೇವೆ. ಪ್ರಾರ್ಥನೆ ಮತ್ತು ಧ್ಯಾನವು ಅಂದರೆ ಸುಮ್ಮನೆ ಕುತ್ಕೊಂಡು ಸ್ವಲ್ಪ ಏನಾದರೂ ಹೇಳುವುದಲ್ಲ, ಅದು ನಾವು ಮಾಡಬೇಕು. ಮತ್ತೆ ಧ್ಯಾನವಂದ್ರೆ ನಾವು ಯಾವಾಗಲೂ ಧ್ಯಾನಿಸುತ್ತಾ ಇರುವುದು. ಗೊತ್ತಾ? ನಿಮ್ಮ ಯೋಚನೆಗಳೇ ಧ್ಯಾನ ಮಾಡುವುದೇನು? ನಿಮ್ಮ ಯೋಚನೆಗಳು. ಮತ್ತೆ ನಿಮಗೆ ಗೊತ್ತಾಗಬೇಕು, ನೀವು ನಿಮ್ಮೊಳಗಡೆ ನೋಡಬೇಕು. ಕೆಟ್ಟ ಯೋಚನೆಗಳೆಲ್ಲ ನೀವು ಸೆರೆ ಹಿಡಿದು ಒಳ್ಳೆಯ ಯೋಚನೆ ನೀವು ಯೋಚಿಸಬೇಕು. ಯಾವಾಗಲೂ ನಾವು ಪ್ರಾರ್ಥಿಸಬೇಕು. ಯಾಕೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕು? ಆದರೆ ಮಾತ್ರ ನಮಗೆ ಶಕ್ತಿ ಸಿಕ್ಕುತ್ತದೆ. ಸ್ಟೇ ಅವೇಕ್ ಆ್ಯಂಡ್ ಪ್ರೇ ಲೆಸ್ಟ್ ಯು ವಿಲ್ ಫಾಲ್ ಇನ್ ಟೆಂಪ್ಟೇಷನ್. ಕಂಟಿನ್ಯೂಲಿ ಯು ಶುಡ್ ಪ್ರೇ. ಆಲ್ವೇಸ್ ವಿ ಶುಡ್ ಪ್ರೇ. ಆಲ್ವೇಸ್ ವಿ ಶುಡ್ ಮೆಡಿಟೇಟ್. ಈ ವಚನ ನೀವು ಮನೆಗೆ ಹೋಗಿ ಓದಿದರೆ ಗೊತ್ತಾಗುತ್ತದೆ. ಕೀರ್ತನೆಗಳು 1:1, ಜೋಶುವ 1:8, ಲೂಕ 11:1, ಮೊದಲನೇ ಥೆಸಲೋನಿಕದವರಿಗೆ 5:17, ರೋಮಪುರದವರಿಗೆ 12:12. ಈ ವಾಕ್ಯ ಎಲ್ಲ ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಪ್ರಾರ್ಥನೆ ಮತ್ತು ಧ್ಯಾನವು ಯಾವಾಗಲೂ ಮತ್ತು ಸಮಾನ ಪ್ರಮಾಣದಲ್ಲಿ ನಾವು ಮಾಡಬೇಕು. 5 ನಿಮಿಷ ಪ್ರಾರ್ಥನೆ ಅಲ್ಲ, 5 ನಿಮಿಷ ಏನೋ ಯೋಚಿಸುವುದಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ತಿಳ್ಕೊಳ್ತೀರಾ, ಅಯ್ಯೋ ಹಿಂಗೆಲ್ಲ ಜೀವನ ಮಾಡಕ್ಕಾಗತ್ತಾ ಅಂದೆ? ಮಾಡಕ್ಕಾಗತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಯಾವಾಗಲೂ ಯೋಚಿಸುವುದಲ್ಲೇ ಇರುತ್ತದೆ. ಒಳ್ಳೆಯದನ್ನು ಯೋಚಿಸಿರಿ. ಬೇರೆಯವರಿಗೆ ಆಶೀರ್ವಾದ ಬರುವುದಕ್ಕೆ ನೀವು ಯೋಚಿಸಿರಿ. ನೀವು ಪ್ರಾರ್ಥನೆ ಮಾಡಿರಿ, ಬೇರೆಯವರಿಗೆ ಒಳ್ಳೆಯದಾಗಲಿ. ನಮ್ಮ ಚರ್ಚಲ್ಲಿ ಬರುವವರೆಲ್ಲರೂ ಬೆಳೆಯಬೇಕು. ಪಾಸ್ಟರ್ಗೆ ಇನ್ನೂ ಶಕ್ತಿ ಬೇಕು ಚರ್ಚ್ ನಡೆಸುವುದಕ್ಕೆ. ಒಳ್ಳೆಯ ಯೋಚನೆ, ನೀವು ಒಳ್ಳೆಯ ಯೋಚನೆ ಯೋಚಿಸಿದರೆ ದೇವರು ನೋಡುತ್ತಾರೆ, ಅದನ್ನ ಪ್ರತಿಫಲ ನಿಮಗೆ ಸಿಗುತ್ತದೆ. ಬರೀ ನಾನೇ ಅಂತ ಹೇಳಿ ನಿಮಗೋಸ್ಕರ ಮಾತ್ರ ನೀವು ಪ್ರಾರ್ಥಿಸಬಾರದು. ಅದು ತಪ್ಪು, ಅದು ದೇವರ ಪ್ರಮಾಣದಲ್ಲಿ ಇಲ್ಲ. ಅರ್ಥ ಮಾಡಿಕೊಳ್ಳಿ. ನಾವು ಒಬ್ಬೊಬ್ಬರಕ್ಕೂ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ದೇವರ ದಾರಿಯಲ್ಲಿ ನಡೆಯಬೇಕು. ನಾವು ಒಟ್ಟಿಗೆ ಹೋಗಬೇಕಾಗಿರುವರು. ನಾವೆಲ್ಲರೂ ಬೆಳೆಯಬೇಕು. ಒಬ್ಬರಿಗೊಬ್ಬರು ನಾವು ಪ್ರಾರ್ಥಿಸಬೇಕು. ದೇವರದನ್ನು ನೋಡ್ತಾರೆ. ನೀವೆಷ್ಟು ಜಾಗರೂಕತೆಯಿಂದ, ನೀವೆಷ್ಟು ಕೇರ್ಫುಲಿ ಯು ಆರ್ ಪ್ರೇಯಿಂಗ್. ದಟ್ ಬ್ರದರ್ ಶುಡ್ ಗ್ರೋ, ದಟ್ ಸಿಸ್ಟರ್ ಶುಡ್ ಗ್ರೋ, ಪಾಸ್ಟರ್ ಶುಡ್ ಗೆಟ್ ಲಾಟ್ ಆಫ್ ಸ್ಟ್ರೆಂಗ್ತ್ ಟು ಕಂಡಕ್ಟ್ ದ ಚರ್ಚ್. ಪಾಸ್ಟರ್ ನೀಡ್ಸ್ ಲಾಟ್ಸ್ ಆಫ್ ಸ್ಟ್ರೆಂಗ್ತ್. ಇದೇ ಕಷ್ಟ. ಈ ಲೋಕದ ಕಷ್ಟ ಏನು? ಒಬ್ರಿಗೂ ಕ್ಯಾನ್ಸರ್ ಬಂದಿರುವುದು, ಅಲ್ಲ ಅಂದ್ರೆ ಒಬ್ರಿಗೆ ಹಣ ಇಲ್ಲ ಅಂತ. ಪಾಪ ಒಂದು ಕ್ಯಾನ್ಸರ್. ಗೊತ್ತಾ ನಿಮಗೆ? ಆತ್ಮದ ಕಾಯಿಲೆಗೋಸ್ಕರ ನೀವು ಪ್ರಾರ್ಥಿಸಬೇಕು. ಅರ್ಥ ಮಾಡಿಕೊಳ್ಳಿ. ನೋಡಿ, ಬಿ ಕೇರ್ಫುಲ್ ಹೌ ಯು ಥಿಂಕ್. ನೀವು ಹೇಗೆ ಯೋಚಿಸುತ್ತೀರಿ ಅಂತ ಜಾಗರೂಕರಾಗಿರಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.